ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಜನವರಿ 22, 2025 ಬುಧವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ಇವತ್ತು ಯಾರೆಲ್ಲ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ, ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಜನವರಿ 22, 2025 ಬುಧವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಪುಷ್ಯ ಮಾಸ, ಹೇಮಂತ ಋತು, ಉತ್ತರಾಯಣ, ಕೃಷ್ಣ ಪಕ್ಷ. ಸೂರ್ಯೋದಯ 6 ಗಂಟೆ 46 ನಿಮಿಷಕ್ಕಾದರೆ ಸೂರ್ಯಾಸ್ತ 6 ಗಂಟೆ 16 ನಿಮಿಷಕ್ಕಾಗತ್ತೆ. ಸೂರ್ಯ ಮಕರ ರಾಶಿಯಲ್ಲಿ ಇರ್ತಾರೆ, ಚಂದ್ರ ತುಲಾ ರಾಶಿಯಲ್ಲಿ ಇರ್ತಾರೆ. ಇನ್ನು ಅಷ್ಟಮಿ ತಿಥಿ 3 ಗಂಟೆ 18 ನಿಮಿಷದವರೆಗೆ, ತದನಂತರ ನವಮಿ ತಿಥಿ ಇರುತ್ತೆ. ಇನ್ನು ಪೂರ್ಣವಾಗಿ ಇವತ್ತು ಸ್ವಾತಿ ನಕ್ಷತ್ರ ಇರುತ್ತೆ. ಕೌಲವಕರಣ 3 ಗಂಟೆ 18 ನಿಮಿಷ ಸಾಯಂಕಾಲ, ತದನಂತರ ತೈತಿಲಕರಣ ಇರುತ್ತೆ. ಧೃತಿ ಯೋಗ ಇದೆ 3 ಗಂಟೆ 50 ನಿಮಿಷದವರೆಗೆ, ತದನಂತರ ಶೂಲ ಯೋಗ ಇರತಕ್ಕಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ 12 ಗಂಟೆ 31 ನಿಮಿಷದಿಂದ 1 ಗಂಟೆ 57 ನಿಮಿಷದವರೆಗೆ ರಾಹುಕಾಲ ಇರುತ್ತೆ. 8 ಗಂಟೆ 14 ನಿಮಿಷದಿಂದ 9 ಗಂಟೆ 39 ನಿಮಿಷದವರೆಗೆ ಯಮಗಂಟ ಕಾಲ. 11 ಗಂಟೆ 5 ನಿಮಿಷದಿಂದ 12 ಗಂಟೆ 31 ನಿಮಿಷದವರೆಗೆ ಗುಳಿಕ ಕಾಲ. 12 ಗಂಟೆ 8 ನಿಮಿಷದಿಂದ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಹಾಗೂ ದುರ್ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ನೋಡಿ, ನಿಮ್ಮ ಹಠಾತ್ ಆಗಿರತಕ್ಕಂತಹ ಹಠಮಾರಿತನದ ಪ್ರವೃತ್ತಿಯನ್ನ ವಿಶೇಷವಾಗಿ ಸ್ವಲ್ಪ ಜನಗಳ ಮಧ್ಯದಲ್ಲಿದ್ದಾಗ, ಕೆಲವು ಪಾರ್ಟಿ ಫಂಕ್ಷನ್ಗಳ ಮಧ್ಯದಲ್ಲಿದ್ದಾಗ, ಕೆಲವೊಂದು ವಿಶೇಷವಾಗಿರುವಂತಹ ಸಂದರ್ಭಗಳಲ್ಲಿ, ಇಲ್ಲ ಮನೆಗಳಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕು. ನೀವು ಹೇಳುವಂಥದ್ದು ಸತ್ಯನೇ ಇರ್ಬೋದು, ಆದ್ರೆ ಕೆಲವೊಂದು ಜನ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ತಿಳಿದುಕೊಳ್ಳೋದಿಲ್ಲ. ಈ ಕಾರಣದಿಂದಾಗಿ ನಿಮ್ಮ ಮನಸ್ಸಿಗೆ ಬೇಸರ ಆಗಿ ಕೋಪಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಸಾಧ್ಯವಾದಷ್ಟು ತಾಳ್ಮೆಯಿಂದಿಡಿ. ಯಾಕಂದ್ರೆ ಕೋಪ ಖಂಡಿತವಾಗ್ಲೂ ಒಳ್ಳೆಯ ಫಲ ಕೊಡೋಲ್ಲ, ಒಳ್ಳೆಯ ರಿಸಲ್ಟ್ ತಂದು ಕೊಡಲ್ಲ. ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ, ಎಚ್ಚರಿಕೆಯಿಂದ ನಿರ್ಧಾರ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇನ್ನು ದೀರ್ಘಕಾಲದಿಂದ ಬಾಕಿ ಇರುವಂತಹ ಬಾಕಿಗಳು ಕೊನೆಗೂ ಇವತ್ತು ಒಂದು ಹಂತಕ್ಕೆ ಬರ್ತವೆ. ಕೆಲವೊಂದು ಜನರಿಗೆ ದುಡ್ಡು ಬರ್ಬೋದು, ಅಥವಾ ಕೆಲವೊಂದು ಜನರಿಗೆ ಮಾತುಕತೆ ನಡೀಬಹುದು. ಒಂದು ಭರವಸೆ ಅನ್ನುವಂಥದ್ದು ಹುಟ್ಟುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಮನೆಯ ಸುತ್ತಲೂ ಒಂದು ಸಣ್ಣ ಬದಲಾವಣೆಗಳು ಅಂದ್ರೆ ಹೊಸ ನೋಟಗಳನ್ನ ಸುಧಾರಿಸಲಿಕ್ಕೆ ಇವತ್ತು ಸಹಾಯವನ್ನ ಮಾಡುತ್ತೆ. ಯಾವುದೋ ಒಂದು ಪೂಜಾ ಪುನಸ್ಕಾರಗಳಲ್ಲಿ, ದೈವ ದೇವಸ್ಥಾನಗಳಲ್ಲಿ ಬಹಳಷ್ಟು ನಂಬಿಕೆಯನ್ನ ಇಟ್ಟುಕೊಂಡು ಹೋಗುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಒಂಥರ ಒಳ್ಳೆಯ ಹಬ್ಬದ ವಾತಾವರಣ ಕೂಡ ಮನೆಯಲ್ಲಿ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಉಪಸ್ಥಿತಿ ನಿಮ್ಮ ಪ್ರೀತಿ ಪಾತ್ರರಿಗೆ ಬಹಳ ಸಂತೋಷವನ್ನ ತಂದುಕೊಡುತ್ತೆ, ಖುಷಿಯನ್ನ ತಂದುಕೊಡುತ್ತೆ. ಒಳ್ಳೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಾನವನ್ನ, ಮರ್ಯಾದೆಯನ್ನ, ಗೌರವಗಳನ್ನ ತಂದುಕೊಡುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರು ಬಹಳ ಖುಷಿಯಾಗಿರುವಂತಹ ಸಾಧ್ಯತೆಗಳು ಅದು ನಿಮ್ಮ ಕಾರಣದಿಂದಾಗಿ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ. ಪ್ರೇಮಿಗಳಲ್ಲಿ ಹೊಸದೊಂದು ಆಲೋಚನೆಗಳು, ಹೊಸ ಒಂದು ಯೋಜನೆಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಕುಟುಂಬದಲ್ಲಿ ಒಳ್ಳೆಯ ಸಡಗರದ ವಾತಾವರಣ ಇರುತ್ತೆ. ಏನೋ ಒಂಥರ ಪತಿ ಪತ್ನಿಯಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು, ಸಾರ್ಥಕತೆಯ ಭಾವನೆಗಳು ಇವತ್ತು ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಸಾಯಂಕಾಲ ನಿಮಗೆ ಸಮಯ ಸಿಗುವಂತಹ ಸಾಧ್ಯತೆಗಳಿದೆ. ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನ ಮೇಷರಾಶಿಯವರು ಮಾಡಬೇಕಾಗತ್ತೆ. ಅನುಪಯುಕ್ತವಾಗಿರತಕ್ಕಂಥ ಕೆಲಸಗಳಲ್ಲಿ ತೊಡಗಿಸಿಕೊಂಡು ನಿಮ್ಮ ಸಮಯವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಈ ಮೊಬೈಲ್ ನೋಡುವಂಥದ್ದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ, ಒಳ್ಳೆ ಬೆಲೆ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ
ಕೆಲವೊಂದು ಹಿಂದಿನ ಕೆಲವು ಒಳ್ಳೆಯ ದಿನಗಳು ಇವತ್ತು ನೆನಪಾಗುವಂತಹ ಸಾಧ್ಯತೆಗಳು, ಮನಸ್ಸಿನಲ್ಲಿ ಏನೋ ಒಂಥರ ಬದಲಾವಣೆ ಮಾಡ್ಕೋಬೇಕಾಗಿರುವಂತಹದ್ದು, ನಿಮ್ಮಲ್ಲಿರುವಂತಹ ಕೆಲವೊಂದು ನ್ಯೂನ್ಯತೆಗಳನ್ನ ತೊಂದರೆಗಳನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ವಿಶೇಷವಾಗಿ ಹಣಕಾಸಿನ ದಿಶೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ಮಾಡುವಂತ ಕೆಲಸ ಕಾರ್ಯಕ್ಕೇನು ತೊಂದರೆ ಇರೋದಿಲ್ಲ, ಸ್ವಲ್ಪ ಒಂದು ಹಂತದಲ್ಲಿ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ಮೇಷರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಆಯುಧವಾಗಿ ಕೆಲಸ ಮಾಡಬೇಕಾಗಿದೆ. ಇದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿಯವರ ಅದೃಷ್ಟದ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಕೆಲವು ಹಣಕಾಸಿನ ಬಗ್ಗೆ ಆಗಿರ್ಬೋದು ಅಥವಾ ಕೆಲವೊಂದು ವ್ಯವಹಾರಗಳ ಬಗ್ಗೆ ಆಗಿರ್ಬೋದು ಚಿಂತೆ ಇರುತ್ತೆ ನಿಮಗೆ. ಏನಪ್ಪ ಮಾಡೋದು, ಈ ಸಮಸ್ಯೆನ ಹೇಗಪ್ಪ ಸರಿ ಮಾಡಿಕೊಳ್ಳೋದು, ಕೆಲವೊಂದು ಹಿನ್ನಡೆಗಳನ್ನ ಕಂಡು ಬರುವಂತ ಸಾಧ್ಯತೆಗಳು, ಯಾರೋ ನಿಮ್ಮನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗುವಂಥದ್ದು ಅಥವಾ ನಿಮ್ಮ ಪ್ಲಾನ್ಗಳನ್ನ ಕಾಪಿ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾದಂತಹ ಪ್ರಯತ್ನಗಳು ಕೆಲವೊಂದು ಜನರಲ್ಲಿ ನಡೀತಾ ಇರತಕ್ಕಂಥದ್ದು. ಆದ್ರೆ ನೀವು ಧೃತಿಗೆಡಬೇಡಿ, ಯಾಕಂತಂದ್ರೆ ನಿಮಗೆ ನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶ ಪಡ್ಕೊಳ್ಳೋದಕ್ಕೆ ಕಠಿಣವಾದ ಪರಿಶ್ರಮ ಪಟ್ರೆ ಖಂಡಿತವಾಗಿಯೂ ಸಾಧ್ಯ. ಇದು ಮೊದಲೇನಲ್ಲ, ಯಾಕಂದ್ರೆ ವೃಷಭ ರಾಶಿಯವರಿಗೆ ಸಹಜವಾಗಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಮ ಕೆಲಸದ ಒಂದು ಉಪಯೋಗ ಬೇರೆಯವರು ತೆಗೆದುಕೊಂಡಿರ್ತಾರೆ. ಮತ್ ನೀವು ಏನೇ ಒಂದು ಪ್ಲಾನ್ ಮಾಡಿರ್ತೀರ, ಅಲ್ಲಿ ಏನೋ ಒಂದು ಇನ್ನೊಂದು ಜನಗಳಿಂದ ತೊಂದರೆಗಳು ಕಾಡ್ತಿರ್ತವೆ. ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಆಗಾಗ ನೀವು ಅನುಭವಿಸ್ತಾನೆ ಬಂದಿದ್ದೀರಿ, ಇದೇನು ಹೊಸದೇನಲ್ಲ. ಆದ್ರೆ ಕಠಿಣವಾದ ಪರಿಶ್ರಮ ಏನಾದ್ರೂ ಪಟ್ರೆ, ಏನು ನಿಮಗೆ ಕಾಂಪಿಟೇಷನ್ ಮಾಡ್ತಾ ಇದಾರಲ್ಲ, ಅದು ನಿಮ್ಮ ವ್ಯಾಪಾರ ಉದ್ಯೋಗ ಅಂತ ಒಂದೇ ಅಲ್ಲ, ಇಡೀ ಜೀವನದ ಬಗ್ಗೆ ಅವ್ರಿಗೆ ಹಿನ್ನಡೆ ಆಗತ್ತೆ, ನಿಮಗೆ ಮುನ್ನಡೆ ಆಗುತ್ತೆ. ನೀವು ಅದರಲ್ಲಿ ಗೆಲುವನ್ನು ಪಡೆಯುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನೀವೇನ್ ಮಾಡಬೇಕು, ಪಕ್ಕಾ ಪ್ಲಾನ್ ಮಾಡಿಕೊಂಡು ಒಂದು ಯೋಜನೆಯನ್ನ ಸರಿಯಾಗಿ ರೂಪಿಸ್ಕೊಂಡು ನೀವು ಆ ಫೀಲ್ಡಿಗೆ ಇಳಿದ್ರೆ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಈ ವಿಡಿಯೋದಲ್ಲಿ ನೀವು ತಿಳಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಇದು ಅಂತ ನಾನು ಭಾವಿಸ್ತೀನಿ. ಇನ್ನು ಕೆಲವೊಂದು ಹಿನ್ನಡೆಗಳು ನಿಮಗೆ ಏನಾಗುತ್ತೆ, ಕೆಲವೊಂದು ಸೋಲುಗಳು, ನೀವು ಮೊದಲು ಜೀವನದಲ್ಲಿ ಸೋತು ಗೆದ್ದವರು, ಯಾಕಂತಂದ್ರೆ ಮೊದಲು ಗೆದ್ದು ಸೋತವರಲ್ಲ, ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಿರೋದ್ರಿಂದ ನಿಮ್ಮ ಸೋಲು ಅದು ಗೆಲುವಿಗೆ ಕಾರಣ ಆಗುತ್ತೆ ಅನ್ನುವಂತಹ ಒಂದು ಅರ್ಥ ನಿಮಗಿರ್ಲಿ, ನಿಮ್ಗೆ ಅದ್ರ ಬಗ್ಗೆ ಜ್ಞಾನ ಇರಲಿ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಧೈರ್ಯವಾಗಿರಿ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನ ಮಾಡಿ. ಎಂತಹ ಬಿಕ್ಕಟ್ಟಿನ ಸಮಯದಲ್ಲಿಯೂ ಕೂಡ ನಿಮಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಅದು ಎಂದಿಗೂ ಇದೆ. ಹಾಗಾಗಿ ಇಲ್ಲೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ತೊಂದರೆಯಲ್ಲಿದ್ದಾಗ್ಲೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡುವಂತ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ನಿಮಗೆ ವಿವಾಹ ಆಗಿಲ್ಲ ಅಂತಂದ್ರೆ ಮದುವೆ ಬಗ್ಗೆ ಒಂದಿಷ್ಟು ಏನೋ ಪ್ರೋಸೆಸ್ ಅಥವಾ ಮಾತುಕತೆಗಳು ಈ ತರ ನಡೆಯುವಂತ ಸಾಧ್ಯತೆಗಳಿದೆ. ನೀವು ಏನೋ ಒಂದು ಅಧ್ಯಯನ ಮಾಡಿ ಕುಳಿತಿದ್ರೆ, ನಿಮ್ ಕೆಲಸ ಇಲ್ಲ ಅಂತಂದ್ರೆ ಕೆಲಸ ಹುಡುಕುವಂತ ಪ್ರೋಸೆಸ್ ಕೂಡ ನಡೀತದೆ, ಅದು ಒಳ್ಳೆ ಪ್ರಮಾಣದಲ್ಲಿ ಇರುತ್ತೆ. ಹಣ ಖರ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಖರ್ಚಿನ ಮೇಲೆ ಅಂಕುಶ ಹಾಕಿ, ತೀರಾ ಅವಶ್ಯಕತೆ ಇದೆ ಅಂತಂದ್ರೆ ಖಂಡಿತ ಮಾಡ್ಕೊಳ್ಳಿ. ಹಬ್ಬದ ವಾತಾವರಣಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತವಾಗಿರ್ತಕ್ಕಂತಹ ಒಳ್ಳೆಯ ಸುದ್ದಿ ಸಂತೋಷವನ್ನ ಖುಷಿಯನ್ನ ತಂದು ಕೊಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಸ್ವಲ್ಪ ಇರುಸು ಮುರುಸು ಉಂಟಾಗುವಂಥದ್ದು, ನಂಬಿಕೆಗೆ ಎಲ್ಲ ಒಂದು ಕಡೆ ನಂಬಬಹುದಾ ಬೇಡವಾ ಈ ರೀತಿಯಾಗಿ ಯೋಚನೆಗಳು ನಡೆಯುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ನಡೀತಾ ಇರತಕ್ಕಂಥದ್ದು.
ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಅನ್ನುವಂಥದ್ದಿರುತ್ತೆ, ಸಂತೋಷ ಅನ್ನುವಂಥದ್ದಿರುತ್ತೆ, ಮತ್ತೆ ಖುಷಿಯಾಗಿ ಇರ್ತೀರಿ. ಯಾವುದೋ ಒಂದು ದೇವರು ದೇವಸ್ಥಾನ ಈ ರೀತಿಯಾಗಿ ನಮಿಸುವಂತಹ ಸಾಧ್ಯತೆಗಳು ಒಟ್ಟಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರಯಾಣ ಏನಾದರೂ ಇದ್ರೆ ಸ್ವಲ್ಪ ಮುಂದೂಡುವಂಥದ್ದು ಒಳ್ಳೆಯದು. ಅಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗಲ್ಲ. ಸಾಧ್ಯವಾದಷ್ಟು ಇವತ್ತು ಸಾಕಷ್ಟು ಸಮಯ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಕೆಲಸ ಬೇಗ ಮುಗಿಯುವಂತಹ ಸಾಧ್ಯತೆನೂ ಇದೆ. ಇವತ್ತು ಯಾವುದೇ ಒಂದು ಪೂಜಾ ಕಾರ್ಯಗಳಲ್ಲಿ ಕೂಡ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ನಿಮಗೆ ವೃಷಭ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ನಿಮಗಿದೆ. ಬಹಳಷ್ಟು ವಿಷಯಗಳನ್ನು ನೀವು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ನೋಡಿ, ನಿಮ್ಮ ಒತ್ತಡ ನಿವಾರಿಸಿಕೊಳ್ಳೋದಕ್ಕೆ ಕುಟುಂಬ ಸದಸ್ಯರ ಬೆಂಬಲವನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಯಾರೋ ನಿಮಗೆ ಸಹಾಯ ಮಾಡಬಹುದು. ನಿಮ್ಮ ಪತ್ನಿ ಇರ್ಬೋದು, ಪತಿ ಇರ್ಬೋದು, ಮಕ್ಕಳಿರ್ಬೋದು, ಸ್ನೇಹಿತರಿರ್ಬೋದು, ಸಹೋದರರಿರ್ಬೋದು, ತಂದೆ ತಾಯಿಗಳಿರ್ಬೋದು, ಕುಟುಂಬದಲ್ಲಿರುವಂತಹ ಯಾವುದೇ ಸದಸ್ಯರಿರ್ಬೋದು, ತೀರಾ ಆಪ್ತರಿರ್ತಕ್ಕಂಥ ಸ್ನೇಹಿತರಿರ್ಬೋದು, ನಿಮಗೆ ಸಹಾಯವನ್ನು ಮಾಡಬಹುದು, ಬೆಂಬಲವನ್ನು ಕೊಡಬಹುದು, ಅಥವಾ ನಿಮ್ಮ ಕೆಲಸಕ್ಕೆ ಹೆಲ್ಪ್ ಅನ್ನು ಮಾಡುವಂತಹ ಸಾಧ್ಯತೆಗಳು, ಕೈ ಜೋಡಿಸುವಂತಹ ಸಾಧ್ಯತೆಗಳು, ಇದರಿಂದ ನಿಮಗೆ ಕೆಲವೊಂದು ಗೊಂದಲಗಳು, ತೊಂದರೆಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಆ ಸಹಕಾರ ನಿಮಗೆ ಗೌರವದಿಂದ ನೀವು ಅದನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳಿದೆ. ಖುಷಿಯಿಂದ ಇರ್ತೀರಿ. ಒತ್ತಡ ಸ್ವಲ್ಪ ಕಡಿಮೆ ಆದವ್ರ ತರ, ಮೆಂಟಲಿ ರಿಲೀಫ್ ಆದವ್ರ ತರ ಅನಿಸುತ್ತೆ. ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದೆ. ಅಥವಾ ಸ್ನಾನ ಮಾಡಿದ ತಕ್ಷಣ ದೇವರನ್ನ ಭಕ್ತಿಯಿಂದ ನಮಿಸುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡುಬರುತ್ತೆ. ನಿಮ್ಮ ಭಾವನೆಗಳು, ನಿಮ್ಮ ಒತ್ತಡಗಳನ್ನ ನೀವು ಮನಸ್ಸಿನಲ್ಲೇ ಬಂಧಿಯಾಗಿ ಇಡಬಾರದು. ನಿಮ್ಮ ಭಾವನೆಗಳಿದೆಯಲ್ಲ, ಅದನ್ನ ಸಾಕಾರಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ತೀರಾ ನಿಮಗೆ ಬೇಕಾಗಿರ್ತಕ್ಕಂತಹ ಅತಿ ಆಪ್ತರಿರ್ತಕ್ಕಂತಹ ವರ್ಗಕ್ಕೆ ನೀವು ಹೇಳ್ಬಿಡ್ಬೇಕು. ಅಥವಾ ಯಾರಿಗಾದ್ರೂ ಏನಾದ್ರೂ ವಿಷಯ ಹೇಳಬೇಕು ಅಂತ ನೀವು ಬಹಳ ದಿನಗಳಿಂದ ಅಂದುಕೊಂಡಿದ್ರೆ ದಯವಿಟ್ಟು ಹೇಳ್ಬಿಡಿ. ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಧೈರ್ಯ ಮಾಡಿ ನೀವು ಅದನ್ನ ಹೇಳಿ. ಅದು ನಿಮಗೆ ರಿಲೀಫ್ ಆಗುತ್ತೆ. ಇಲ್ಲದೆ ಇದ್ರೆ ಇನ್ನು ಬಹಳ ದಿನಗಳವರೆಗೆ ಅದು ಮನಸ್ಸಿನಲ್ಲಿ ಹಾಗೇ ಕೊರಿತಾನೆ ಇರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗ್ಬೇಡಿ. ಸಾಕು, ಅದನ್ನ ಹೊರಗಡೆ ಹಾಕಿ ಅದನ್ನ ಎಲ್ಲಿ ಯಾವ ರೀತಿಯಲ್ಲಿ ಹೇಳಬೇಕು ಆ ರೀತಿಯಲ್ಲಿ ಹೇಳಿ ಅದರಲ್ಲಿ ನೀವು ಸಕ್ಸಸ್ ಅನ್ನ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಧೈರ್ಯವಾಗಿ ಮುನ್ನುಗ್ಗಿ. ಇನ್ನು ನಿಮ್ಮ ಸಮಸ್ಯೆಗಳನ್ನ ಬೇರೆಯವರಿಗೆ ಹಂಚಿಕೊಳ್ಳೋದು ನೀವು ಇಷ್ಟಪಡಲ್ಲ ಕೆಲವೊಂದು ವಿಚಾರಗಳಲ್ಲಿ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಗೆ ತೀರಾ ಬೇಕಾಗಿರುವಂತ ವ್ಯಕ್ತಿಗಳ ಜೊತೆಲಿ ಮಾತಾಡಿದ್ರೆ ಏನು ತೊಂದರೆ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ. ಜೊತೆಗೆ ಇವತ್ತು ಪ್ರೇಮಿಗಳು ಕೆಲವೊಂದು ಹಣದ ಸಮಸ್ಯೆಯನ್ನ ಎದುರಿಸುವಂತದ್ದು, ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತೆ. ನಿಮ್ಮಲ್ಲಿ ಕೈಯಲ್ಲಿರುವಂತಹ ದುಡ್ಡನ್ನು ಸ್ವಲ್ಪ ಖರ್ಚು ಮಾಡ್ಕೊಳ್ಳುವಂತದ್ದಿರ್ಬೋದು. ಮನೆಗೆ ಸಂಬಂಧಿಸಿರುವಂತಹ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡೋದ್ರಿಂದ ದುಡ್ಡನ್ನ ಖರ್ಚು ಮಾಡ್ಕೊಳ್ಳುವಂತದ್ದಿರ್ಬೋದು. ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ಸಣ್ಣದಾಗಿ ವೇರಿಯೇಷನ್ ಆಗ್ತಿರುತ್ತೆ. ಬಟ್ ಅದು ತಾತ್ಕಾಲಿಕವಾಗಿರುವಂತದ್ದಿದೆ ಹೊರತು ಅದೇನು ಬಹಳ ದಿನಗಳವರೆಗೆ ಲಾಂಗ್ ಟರ್ಮ್ ಜಗ್ಗುವಂತದ್ದಲ್ಲ. 1-2-3 ದಿನಗಳವರೆಗೆ ಸ್ವಲ್ಪ ಅಸ್ವಸ್ಥತೆ ಕಂಡು ಬರುತ್ತೆ. ಇನ್ನು ಶಾಂತ ಸ್ವಭಾವದಿಂದ ಎಲ್ಲ ಸಮಸ್ಯೆಗಳನ್ನ, ಎಲ್ಲ ವಿವಾದಗಳನ್ನು ಕೂಡ ಸರಿ ಮಾಡುವಂತಹ ಶಕ್ತಿ ಮಿಥುನ್ ರಾಶಿಯವರಿಗೆ ಇರತಕ್ಕಂಥದ್ದು. ಕುಟುಂಬ ಸದಸ್ಯರಲ್ಲಿ ಒಳ್ಳೆ ಆಹ್ಲಾದಕರವಾಗಿರ್ತಕ್ಕಂತಹ ಒಂದು ಸಂತೋಷಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಉತ್ತಮ ಕಾರ್ಯಕ್ರಮಗಳು ಕೂಡ ಇವತ್ತು ನಡೆಯುವಂಥದ್ದು, ಅಥವಾ ನಿಮ್ಮನ್ನ ಆಹ್ವಾನ ಕೂಡ ಇರತಕ್ಕಂಥದ್ದು, ಸನ್ಮಾನ ಆಗುವಂಥದ್ದಿರ್ಬೋದು. ಇನ್ನು ಉಚಿತ ಸಮಯದ ಕ್ಷಣಗಳು ಕೂಡ ನಿಮಗೆ ಇವತ್ತು ಸಿಗುತ್ತೆ. ಸಾಯಂಕಾಲ ನಿಮಗೆ ಉಚಿತ ಸಮಯ ಸಿಗುತ್ತೆ. ಅಗತ್ಯವಾದರೆ ಒಳ್ಳೆಯ ಕೆಲಸಗಳ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಮಾಡಿ. ಸಿಕ್ಕಿರುವಂತಹ ಸಮಯ ಹಳೆಯ ಕೆಲವೊಂದು ಕೆಲಸಗಳು ಯಾವುದಾದ್ರು
ಯಾವುದಾದ್ರೂ ನಿಂತಿದ್ರೆ ಅದನ್ನ ಪುನರ್ ಪ್ರಾರಂಭ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸೋದ್ರ ಕಡೆ ನೀವು ಯೋಚನೆಯನ್ನ ಮಾಡ್ಕೊಳ್ಳಿ. ಆ ಸಮಯವನ್ನ ಉತ್ತಮ ರೀತಿಯಲ್ಲಿ ನೀವು ಉಪಯೋಗಿಸ್ಕೋತೀರಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ್ ರಾಶಿಯವರ ಅದೃಷ್ಟದ ಸಂಖ್ಯೆ 8. ಕಟಕ ರಾಶಿ. ಕಟಕ ರಾಶಿಯವರು ಇವತ್ತು ನೋಡಿ, ಹಿಂದಿನ ಕೆಲವೊಂದು ಕೆಟ್ಟ ನಿರ್ಧಾರಗಳು, ಕೆಟ್ಟ ಸನ್ನಿವೇಶಗಳು, ಕೆಟ್ಟ ಘಟನೆಗಳು, ಅದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿರುತ್ತೆ, ಹತಾಶೆ ಆಗಿರುತ್ತೆ. ಮಾನಸಿಕವಾಗಿ ಕೆಲವೊಂದು ನೋವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಇರ್ತವೆ. ಹಳೆಯ ಕೆಲವೊಂದು ಘಟನೆಗಳು, ಹಳೆಯ ಕೆಲವೊಂದು ನೋವುಗಳು, ಅಥವಾ ಜನಗಳು ನಿಮಗೆ ಮಾಡಿರುವಂತಹ ಕೆಲವೊಂದು ನೋವುಗಳು, ಬೇಸರಗಳು, ಮೋಸಗಳು, ಇವೆಲ್ಲವೂ ನಿಮ್ಮ ಗಮನಕ್ಕೆ ಬಂದು ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ಎಲ್ಲವೂ ದೈವೇಚ್ಛೆ ಅಂತ ಹೇಳಿ ದೇವರ ಮೇಲೆ ಹಾಕಿ ಧೈರ್ಯವಾಗಿ ಮುನ್ನುಗ್ಗುವಂತಹ ವ್ಯಕ್ತಿತ್ವ ಕಟಕ ರಾಶಿಯವರು. ಯಾವತ್ತಿಗೂ ಕೂಡ ಈ ಜಗಳ ಮಾಡೋದು ಅಥವಾ ತುಂಟತನ ಮಾಡುವಂಥದ್ದು, ಯಾರಿಗೋ ಅನ್ಯಾಯ ಮಾಡಬೇಕು, ಈ ತರ ಭಾವನೆಗಳು ಕಟಕ ರಾಶಿಯವರಲ್ಲಿ ತುಂಬಾ ಕಡಿಮೆ, ಅಂದ್ರೆ ತುಂಬಾ ಕಡಿಮೆ. ಹಾಗಾಗಿ ನೀವೇ ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ಅದೆಷ್ಟೋ ಜನರಿಗೆ ಹೆಲ್ಪ್ ಮಾಡಿರುವಂತಹ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ. ಇಂತಹ ಕೆಲವೊಂದು ಸಂದರ್ಭಗಳು ಏನಾಗುತ್ತೆ, ಮನಸ್ಸಿಗೆ ಬೇಸರ ಆಗುತ್ತೆ. ನಮ್ಮಿಂದನೇ ಹೆಲ್ಪ್ ತಗೊಂಡು ನಮಗೆ ಸಹಾಯ ಮಾಡ್ತಾ ಇಲ್ವಲ್ಲ, ಅಥವಾ ನಮ್ಮ ಬಗ್ಗೆ ಕೇರ್ಲೆಸ್ ಆಗಿರ್ತಾರಲ್ಲ ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡುವಂತಹ ಸಾಧ್ಯತೆಗಳಿದೆ. ಆದರೆ ಇದು ತಾತ್ಕಾಲಿಕವಾದಂತಹ ಸನ್ನಿವೇಶ ಹೊರತು ಶಾಶ್ವತವಾಗಿ ಅಲ್ಲ. ಧೈರ್ಯವಾಗಿ ಮುನ್ನುಗ್ರಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಬೇರೆಯವರ ಸಹಾಯ ನೀವು ಯಾವತ್ತಿಗೂ ಪಡ್ಕೊಳ್ಳೋದಕ್ಕೆ ತುಂಬಾ ಹಿಂಜರಿದ್ದೀರಿ. ಸ್ವಲ್ಪ ಗೌರವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ಕಟಕ ರಾಶಿಯವರು ಅಂತ ಹೇಳಬೇಕು. ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತೀರಿ. ಹಾಗಾಗಿ ನೀವೇ ಕಷ್ಟಪಡೋದು, ನೀವೇ ಕೆಲಸ ಮಾಡೋದು, ಈ ರೀತಿಯಾದಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರುತ್ತೆ. ಆದ್ರೂ ಕೂಡ ಇದು ನಿಮಗೆ ಒಳ್ಳೆಯ ಸೈನ್ಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ, ನೀವು ಕಷ್ಟಪಟ್ಟರೆ ನಿಮ್ಗೆ ಸಿಗುತ್ತೆ. ಸ್ವಾವಲಂಬನೆ ಆಗಿರಬೇಕೆ ಹೊರತು ಪರಾವಲಂಬನೆ ಆಗಿರಬಾರ್ದು. ಹಾಗಾಗಿ ನಿಮ್ಮ ಪ್ರಯತ್ನಗಳನ್ನ ನೀವು ಮುಂದುವರಿಸಿ, ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಹಬ್ಬದ ವಾತಾವರಣ ಟೈಪ್ ಕಂಡು ಬರುತ್ತೆ. ಯಾವುದೊಂದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದೆ. ಖುಷಿಯ ಸ್ವಭಾವ ಇರುತ್ತೆ. ಬೇಗನೆ ನೀವು ದುಃಖವನ್ನು ಮರೆತು ಬಿಡ್ತೀರಿ, ಮತ್ತೆ ನೀವು ಆರಾಮಾಗಿ ಇರುವಂತಹ ಪ್ರಯತ್ನವನ್ನು ಮಾಡ್ತೀರಿ. ಎಷ್ಟು ಬೇಗನೆ ನೋವುಗಳು ಬರ್ತವೆ, ಅಷ್ಟು ಬೇಗನೆ ಮತ್ತೆ ರಿಲೀಫ್ ಆಗಿ ನಿಮ್ಮನ್ನು ನೀವೇ ಸಂತೈಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಟಕ ರಾಶಿಯವರಿಗೆ ಕಂಡು ಬರುತ್ತಿರತಕ್ಕಂಥದ್ದು. ಜೊತೆಗೆ ಇವತ್ತು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಕೆಲವೊಂದು ಅಸಡ್ಡೆಯ ಕ್ಷಣಗಳನ್ನ ಅನುಭವಿಸುವಂಥದ್ದು, ಅಥವಾ ಬರ್ತೀನಿ ಅಂತ ಹೇಳಿ ಬರದೇ ಇರ್ಬೋದು, ಮಾತಾಡ್ತೀನಿ ಅಂತ ಮಾತಾಡದೇ ಇರ್ಬೋದು, ಮಾತು ಕೊಟ್ಟಿದ್ದು ಉಳಿಸ್ಕೊಳ್ಳದೆ ಇರ್ಬೋದು. ಈ ತರದ ಸಮಸ್ಯೆಗಳು ಪ್ರೇಮಿಗಳಲ್ಲಿ ಕಂಡು ಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಪ್ಪಾ ನಮ್ಮ ಬಗ್ಗೆ ಇವರು ಕೇರ್ ತಗೊಳ್ತಾ ಇಲ್ವೇನೋ ಅನ್ನುವಂಥ ಫೀಲಿಂಗು ಕೂಡ ನಿಮಗೆ ಅನಿಸುವಂತ ಸಾಧ್ಯತೆಗಳಿದೆ. ಆಮೇಲೆ ಸರಿ ಆಗುತ್ತೆ. ಇನ್ನು ನಿಮ್ಮ ಕೆಲಸಗಳಲ್ಲಿ ಉತ್ತಮವಾಗಿರತಕ್ಕಂಥ ಕೌಶಲ್ಯಗಳನ್ನು ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಅದರಿಂದ ಕೂಡ ಕೆಲವೊಂದು ಗೌರವಗಳು, ಆದರಗಳು, ಮಾನ ಸನ್ಮಾನಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಅಲ್ಲಗಳೆಯುವ ಹಾಗಿಲ್ಲ ಕಟಕ ರಾಶಿಯವರಿಗೆ. ಇನ್ನು ಬಿಡುವಿಲ್ಲದ ದಿನಚರಿ ಇರುತ್ತೆ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನೋ ಒಂದು ಲವಲವಿಕೆ, ಏನೋ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ನಿಮ್ಮನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಒಂದು ಸಣ್ಣ ಬಿರುಕಿದ್ರು ಕೂಡ ಅದನ್ನು ಬಿರುಕು ಸರಿ ಮಾಡ್ಕೊಂಡು ಹೋಗುವಂತದ್ದಕ್ಕೆ ಇವತ್ತು ತುಂಬಾ ಉತ್ತಮವಾಗಿರುವಂತಹ ದಿನ ಅಂತ ಹೇಳ್ಬೋದು ಕಟಕ ರಾಶಿಯವರು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕಟಕ ರಾಶಿಯವರ ಅದೃಷ್ಟದ ಸಂಖ್ಯೆ 3. ಸಿಂಹರಾಶಿಯವರು ಇವತ್ತು ನೋಡಿ, ಕೆಲವೊಂದು ಒತ್ತಡದ ದಿನದ ಹೊರತಾಗಿಯೂ ಇವತ್ತು ನಿಮ್ಮ ಆರೋಗ್ಯ ಪರಿಪೂರ್ಣವಾಗಿರುತ್ತೆ. ತುಂಬಾ ಲವಲವಿಕೆಯಿಂದ ಇರ್ತೀರಿ, ಚಟುವಟಿಕೆಯಿಂದ ಇರ್ತೀರಿ. ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ತುಂಬಾ ಉಲ್ಲಾಸದಿಂದ ಇರ್ತೀರಿ ಅನ್ನುವಂಥದ್ದು ಬಹಳ ಗಮನಿಸಬೇಕಾಗಿರತಕ್ಕಂತ ವಿಷಯ ಸಿಂಹರಾಶಿಯವರಿಗೆ. ಇದು ತುಂಬಾ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಹಿಂದಿನ ಕೆಲವೊಂದು ಬಂಡವಾಳಗಳಿಂದ ಆದಾಯವನ್ನ ನೀವೇನಾದ್ರೂ ನಿರೀಕ್ಷೆ ಮಾಡ್ತಾ ಇದ್ರೆ ಖಂಡಿತ ಅದು ಒಂದು ಒಳ್ಳೆ ಪರಿಣಾಮ ಅಂತ ಹೇಳ್ಬೋದು. ನೀವೇನಾದ್ರೂ ದುಡ್ದಿದ್ದೀರಿ, ಯಾವ್ದ್ರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಯಾರೋ ದುಡ್ಡು ಕೊಡೋದಿದೆ, ಈ ತರದ್ದು ಏನಾದ್ರೂ ಇದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲನೇ ಸಿಗುತ್ತೆ ಇವತ್ತು ಅಂತ ಹೇಳ್ಬೋದು. ಯಾವುದೇ ಒಂದು ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೋ ಒಂದು ಕಲ್ಯಾಣದ ಕೆಲಸವನ್ನ ಅಥವಾ ಯಾವುದೇ ಪೂಜಾ ಕೆಲಸಗಳನ್ನ ಈ ರೀತಿಯಾಗಿ ಭಾಗವಹಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಸಿಂಹರಾಶಿಯವರಿಗೆ. ಆದ್ರೆ ಕೆಲವೊಂದು ಖರ್ಚಾಗುವಂತಹ ಸಾಧ್ಯತೆಗಳಿದೆ. ಹೆಚ್ಚಿನ ಇವತ್ತು ದುಡ್ಡನ್ನ ನಿಮ್ಮ ಬಳಿ ಇರತಕ್ಕಂತಹ ದುಡ್ಡನ್ನ ಖರ್ಚು ಮಾಡಿಕೊಳ್ಳುವಂಥದ್ದು, ಅದು ಮನೆಯ ಕಾರಣದಿಂದ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಕಾರಣದಿಂದ ಆಗಿರ್ಬೋದು. ನಿಮ್ಮ ಬಳಿ ಇರತಕ್ಕಂತಹ ದುಡ್ಡನ್ನ ಇವತ್ತು ಖರ್ಚಾಗಿರುವಂಥದ್ದು ಸ್ವಲ್ಪ ಒಂದು 2-3 ದಿನ ಆ ದುಡ್ಡಿನ ಒಂದು ವೇರಿಯೇಷನ್ ನಿಮ್ಮ ಮೇಲೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಖರ್ಚಿನ ಮೇಲೆ ಕಡಿವಾಣ ಹಾಕಿ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನು ಈ ಪ್ರೇಮಿಗಳಲ್ಲಿ ಕೆಲವೊಂದು ದುರಾಲೋಚನೆಗಳು ಮೂಡುವಂತಹ ಸಾಧ್ಯತೆಗಳಿದೆ, ಮಾತನ್ನ ತಪ್ಪುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನ್ನ ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಇನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಿದಾಗ ಅದು ತಾತ್ಕಾಲಿಕವಾದಂತಹ ಪರಿಣಾಮವೇ ಹೊರತು ಶಾಶ್ವತವಾಗಿ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಸರಿಯಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಇವತ್ತು ಯಾವುದೇ ಒಂದು ಸಭೆ ಸಮಾರಂಭಗಳು, ಯಾವುದೇ ಒಂದು ಸಂದರ್ಶನಕ್ಕೆ ಹಾಜರಾಗುವಂತಹ ಸಾಧ್ಯತೆಗಳಿದೆ. ಕೆಲಸ ಇಲ್ಲದೆವರು ಉದ್ಯೋಗ ಹುಡುಕುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಕೆಲಸ ಮಾಡೋರು ತುಂಬಾ ಸ್ಮಾರ್ಟ್ ಆಗಿ ಇವತ್ತು ಕೆಲಸ ಮಾಡಿ ಮುಗಿಸುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಸಮಯ ಅಂತೂ ಸಾಕಷ್ಟು ಉಳಿತದೆ. ಮನೆ ಸದಸ್ಯರೊಂದಿಗೆ ನಿಮ್ಮ ಸಮಯವನ್ನ ಕಳೆಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಯಾವುದೇ ಒಂದು ಹೊರಾಂಗಣ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ಈ ರೀತಿಯಾಗಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನ ನಿಮಗೆ ಆಪ್ತರಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ನಿಮ್ಮ ತಂದೆ ತಾಯಿಗಳಲ್ಲಿ ನಿಮ್ಮ ಸಮಸ್ಯೆಯನ್ನ ಹಂಚಿಕೊಳ್ಳಿ. ಅದರಿಂದ ಆ ಸಮಸ್ಯೆಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಗುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರುತ್ತೆ. ಮತ್ತೆ ಇವತ್ತು ಖುಷಿಯಾಗಿರೋದಕ್ಕೆ ಏನು ಕಡಿಮೆ ಇಲ್ಲ, ಸಾಕಷ್ಟು ಖುಷಿಯಾಗಿರುವಂತಹ ಒಂದು ಸಂದರ್ಭಗಳು ಸಿಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ನೀವು ಇರುವಂತಹ ಹಂತದಲ್ಲಿ ಬಹಳ ಲವಲವಿಕೆಯಿಂದ, ಚಟುವಟಿಕೆಯಿಂದ ಖುಷಿಯಾಗಿರೋದಕ್ಕಂತೂ ಯಾವುದೇ ನಿಮ್ಗೆ ಸಮಸ್ಯೆ ಇರಲ್ಲ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಚಟುವಟಿಕೆ ಜಾಸ್ತಿ ಇರುತ್ತೆ. ಯಾವುದೇ ಒಂದು ಮನೆಗೆ ಬೇಕಾಗಿರುವಂತಹ ವಸ್ತುಗಳು ಅಥವಾ ಪೂಜಾ ವಿಚಾರಗಳು, ದೇವರ ದಿಂಡ್ರ ಒಂದು ಪೂಜಾ ಕಾರ್ಯಗಳು, ಏನೋ ಒಂದು ಪ್ರೊಸೆಸ್ ನಡೆಯುವಂತ ಸಾಧ್ಯತೆಗಳು ಇರೋದ್ರಿಂದ ಅನ್ಯೂನ್ಯವಾಗಿರ್ತೀರಿ. ದಾಂಪತ್ಯ ಜೀವನ ಚೆನ್ನಾಗಿದೆ, ಹಣಕಾಸಿನ ಜೀವನ ಚೆನ್ನಾಗಿದೆ. ಇದೆಲ್ಲವೂ ಕೂಡ ಇವತ್ತು ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಂಹರಾಶಿಯವರಿಗೆ ಸಿಗುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ,
ಬನ್ನಿ ಇವತ್ತು ಸಿಂಹರಾಶಿಯವರ ಅದೃಷ್ಟದ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಇವತ್ತು ಸಾಕಷ್ಟು ದಣದಿರ್ತೀರಿ, ಒತ್ತಡ ಇರುತ್ತೆ, ಸಾಕಷ್ಟು ನೋವನ್ನು ಅನುಭವಿಸಿರ್ತೀರಿ, ಸಮಸ್ಯೆಯನ್ನ ಅನುಭವಿಸಿರ್ತೀರಿ, ಹಣಕಾಸಿನ ಸಮಸ್ಯೆ ಇರುತ್ತೆ, ಮನೆ ಸಮಸ್ಯೆ ಇರುತ್ತೆ, ಜನಗಳ ಸಮಸ್ಯೆಗಳು ಇರ್ತವೆ. ಇದು ಎಲ್ಲದರ ಹೊರತಾಗಿಯೂ ಕೂಡ ಇವತ್ತು ನೀವು ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ವ್ಯಕ್ತಿತ್ವ, ಅದನ್ನೆಲ್ಲ ಎದುರಿಸುವಂತಹ ಶಕ್ತಿ, ಅದನ್ನೆಲ್ಲ ಎದುರಿಸುವಂತಹ ಬುದ್ಧಿ, ತಾಳ್ಮೆ, ಜಾಣ್ಮೆ ಎಲ್ಲವೂ ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕನ್ಯಾ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಆರೋಗ್ಯ ಪರಿಪೂರ್ಣವಾಗಿರುತ್ತೆ, ಚಟುವಟಿಕೆಯಿಂದಿರ್ತೀರಿ, ಲವಲವಿಕೆಯಿಂದಿರ್ತೀರಿ, ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಬಹಳಷ್ಟು ಲಾಭಗಳ ಮೂಲಕ ಸುಧಾರಿಸುವಂತಹ ಸಾಧ್ಯತೆಗಳಿದೆ. ದೊಡ್ಡ ಪ್ರಮಾಣದಲ್ಲಿ ಲಾಭ ಇಲ್ಲದೆ ಇದ್ರೂ ಕೂಡ ಚಿಕ್ಕ ಪ್ರಮಾಣದಲ್ಲಾದ್ರೂ ನಿಮಗೆ ಲಾಭ ಇರುತ್ತೆ. ನೀವು ದುಡಿದಿದ್ದಕ್ಕೆ ಯಾವುದೇ ಕೂಡ ಮೋಸ ಆಗಲ್ಲ. ಖುಷಿಯಾಗಿರೋದಕ್ಕೆ ಎಲ್ಲ ರೀತಿಯಿಂದ ಒಂದು ಅನುಕೂಲತೆಗಳು ಇವತ್ತು ಕನ್ಯಾ ರಾಶಿಯವರಿಗೆ ಕಂಡು ಬರುತ್ತೆ. ಇನ್ನು ನೀವು ಪ್ರೀತಿಸುವ ಜನರಿಗೆ ಕಾಳಜಿಯನ್ನ ತೋರಿಸ್ತೀರಿ, ನೀವು ಕೂಡ ಪ್ರತಿಯಾಗಿ ಅವರಿಗೆ ಪ್ರೀತಿಯನ್ನ ತೋರಿಸ್ತೀರಿ. ಅದು ನಿಮ್ಮ ಪ್ರೇಮಿಗಳಾಗಿರ್ಬೋದು, ಅದು ತಂದೆ ತಾಯಿ ಮೇಲಿರುವಂತ ಪ್ರೀತಿ ಆಗಿರ್ಬೋದು, ಪತಿ ಪತ್ನಿಯರ ಮೇಲಿರುವಂತ ಪ್ರೀತಿಗಳಾಗಿರ್ಬೋದು, ಅಥವಾ ನಿಮಗೆ ಅತಿ ಖಾಸ ಬೇಕಾಗಿರುವಂತಹ ಸ್ನೇಹಿತರ ಮೇಲಿರ್ತಕ್ಕಂತಹ ಒಂದು ಒಲವಾಗಿರ್ಬೋದು. ಇವತ್ತು ಅವರ ಬಗೆಗಿನ ಕಾಳಜಿ ಇದೆಯಲ್ಲ, ಆ ಕಾಳಜಿಯನ್ನ ತೋರಿಸುವಂತಹ ಒಂದು ಅವಕಾಶಗಳು, ಸಂದರ್ಭಗಳು ಇವತ್ತು ಕನ್ಯಾ ರಾಶಿಯವರಿಗೆ ನಡೀತಾ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯದಲ್ಲಿ ಭಾವನಾತ್ಮಕವಾದ ಸಂಬಂಧಗಳು ಸುಧಾರಣೆ ಆಗ್ತವೆ. ಬಹಳಷ್ಟು ಅರ್ಥ ಮಾಡಿಕೊಳ್ಳುವಿಕೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಸ್ವಲ್ಪ ಮೂರನೇ ವ್ಯಕ್ತಿಯಿಂದ ಎಚ್ಚರಿಕೆ ಇರಬೇಕು. ಹಣಕಾಸಿನ ಬಗ್ಗೆ ಆಗ್ಲಿ, ಕೆಲಸಗಳ ಬಗ್ಗೆ ಆಗ್ಲಿ, ಅಥವಾ ಮನೆ ವಿಚಾರಗಳ ಬಗ್ಗೆ ಆಗ್ಲಿ, ಸ್ವಲ್ಪ ಬೇರೆ ವ್ಯಕ್ತಿಗಳ ಬಗ್ಗೆ ಇಂಟರ್ಫಿಯರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಬಹಳಷ್ಟು ಒಳ್ಳೆ ವ್ಯಕ್ತಿಗಳ ಭೇಟಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. VIP ಗಳಿಗೆ ಭೇಟಿ ಆಗ್ಬೋದು, ಒಳ್ಳೆ ವ್ಯಕ್ತಿಗಳ ಭೇಟಿ ಆಗ್ಬೋದು. ಬೆಳಿಗ್ಗೆ ತಕ್ಷಣದಿಂದನೂ ಕೂಡ ಇವತ್ತು ಆರೋಗ್ಯ ಚೆನ್ನಾಗಿರೋದ್ರಿಂದ ಚಟುವಟಿಕೆಯಲ್ಲಿ ಇರ್ತೀರಿ. ಏನೋ ಒಂಥರ ಹಬ್ಬದ ವಾತಾವರಣ ತರ ಮನೆಯಲ್ಲಿ ಸೃಷ್ಟಿ ಆಗುತ್ತೆ. ಅದು ಕೂಡ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಜೊತೆಗೆ ಇವತ್ತು ಸಾಮಾಜಿಕ ಸೇವೆಯನ್ನು ಮಾಡ್ತಕ್ಕಂಥದ್ದು, ಸಾರ್ವಜನಿಕ ವಲಯದಲ್ಲಿ ನೀವು ಬೆಳೆಯುವಂತಹ ಸಾಧ್ಯತೆಗಳು, ನೀವು ಒಂದು ಸ್ವಲ್ಪ ಕಣ್ಮನ ಸೆಳೆಯುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಈ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳಿ. ನೀವು ಸುಮ್ಮನೆ ಒಬ್ಬರೇ ಒಂದು ಮೂಲೆಯಲ್ಲಿ ಕುಂತ್ಕೊಂಡು ಅಥವಾ ಒಂದು ರೂಮಲ್ಲಿ ಕುಂತ್ಕೊಂಡು ಮೊಬೈಲ್ ನೋಡೋದಾಗ್ಲಿ, ಅಥವಾ ಸುಮ್ಮನೆ ಕೆಲಸದ ಕಡೆ ನೀವು ಒಲವಿರಲಾರ್ದಂಗೆ ಇರುವಂತದ್ದಾಗ್ಲಿ, ಈ ತರ ಮಾಡಿದ್ರೆ ಬಹಳಷ್ಟು ಸಮಸ್ಯೆಯನ್ನ ಅನುಭವಿಸಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ, ಅವಕಾಶಗಳಿದ್ದಾಗ ಉಪಯೋಗ ಮಾಡಿಕೊಳ್ಳಿ. ಸ್ವಲ್ಪ ಚಾಕಚಕ್ಯತೆಯನ್ನು ಪ್ರದರ್ಶನ ಮಾಡಿ, ನಿಮ್ಮಲ್ಲಿರ್ತಕ್ಕಂಥ ಒಳಗಿನ ಕೌಶಲ್ಯಗಳನ್ನ ನೀವು ಇವತ್ತು ತೋರಿಸಬೇಕಾಗಿದೆ. ಮುಂದಿನ ಜೀವನದಲ್ಲಿಯೂ ಕೂಡ ಕೆಲವೊಂದು ಏನು ಕೆಲಸವನ್ನ ಮಾಡ್ತೀರಿ, ಇನ್ನೊಂದಿಷ್ಟು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಪ್ರಯತ್ನವನ್ನ ಮಾಡಿ. ಅದು ನಿಮಗೆ ಬಹಳಷ್ಟು ಖುಷಿಯನ್ನ, ಸಂತೋಷವನ್ನ, ಆನಂದವನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ದಿನವಿಡೀ ಸ್ವಲ್ಪ ಸಮಾಧಾನವಾಗುವಂತಹ ವಾತಾವರಣ ಅಂತೂ ಸೃಷ್ಟಿಯಾಗುವಂಥದ್ದು ಸುಳ್ಳಲ್ಲ. ಶಾಂತವಾಗಿರತಕ್ಕಂಥ ಮನಸ್ಥಿತಿ ಇರೋದ್ರಿಂದ ಮಾಡುವಂತ ಕಾರ್ಯಗಳಲ್ಲಿಯೂ ಕೂಡ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಕನ್ಯಾ ರಾಶಿಯವರಿಗೆ ಇವತ್ತು ಸಿಗುವಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ, ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರ ಅದೃಷ್ಟದ ಸಂಖ್ಯೆ 8. ತುಲಾರಾಶಿಯವರು ಇವತ್ತು ನೋಡಿ, ನಿಮ್ಮಲ್ಲಿ ಜಾಣ್ಮೆ ಇದೆ, ಬುದ್ಧಿವಂತಿಕೆ ಇದೆ, ತಾಳ್ಮೆ ಇದೆ, ಕಷ್ಟವನ್ನ ಅನುಭವಿಸಿದ್ದೀರಿ, ಸಮಯ ಪ್ರಜ್ಞೆ ಇದೆ. ಇದಕ್ಕೆ ಯಾವುದು ಕಡಿಮೆ ಇಲ್ಲ. ತುಲಾರಾಶಿಯವರು ಒಂದು ಅನುಭವದ ಭಂಡಾರ, ಒಂದು ಜ್ಞಾನದ ಭಂಡಾರ ಸಾಕಷ್ಟು. ಯಾಕಂದ್ರೆ ಜೀವನನೇ ಬುದ್ಧಿ ಕಲಿಸ್ಬಿಟ್ಟಿರ್ತದೆ. ಯಾಕಂತಂದ್ರೆ ಕಷ್ಟ ಅನ್ನೋದು ಅಥವಾ ಅನುಭವ ಅನ್ನುವಂಥದ್ದು, ಕಷ್ಟದಿಂದ ಅನುಭವ ಬರುತ್ತೆ. ಅದು ಅನುಭವ ಅನ್ನುವಂಥದ್ದು ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ.
ಸ್ವಯಂ ಆಗಿ ಅನುಭವಿಸಿದಾಗ ಅದ್ರ ಫೀಲಿಂಗ್ ಇರುತ್ತಲ್ಲ, ಅದೇ ಒಂದು ಜ್ಞಾನ. ನಾವಿರುವಂತಹ ಜನಗಳು, ನಮ್ಮ ವಾತಾವರಣ, ನಾವು ಹುಟ್ಟಿರುವಂತಹ ರೀತಿ, ನಾವು ಕಲ್ತಿರುವಂತಹ ಪಾಠಗಳು, ಗುರುಗಳಿಂದ, ತಂದೆ ತಾಯಿಗಳಿಂದ, ವಾತಾವರಣದಿಂದ ಸಹಜವಾಗಿ ಬರತಕ್ಕಂಥದ್ದೇ ಒಂದು ಜ್ಞಾನ ಅಂತ ಹೇಳ್ಬೋದು. ಆ ಜ್ಞಾನ ನಿಮ್ಮಲ್ಲಿದೆ. ಆ ಜ್ಞಾನವನ್ನು ಬಳಸ್ಕೊಂಡು ಏನ್ ಮಾಡಬೇಕು, ನಿಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ನ್ಯೂನ್ಯತೆಗಳನ್ನ, ಕೆಲವೊಂದು ಚಟಗಳೇನಾದ್ರೂ ಇದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬರುವಂತಹ ಪ್ರಯತ್ನ ಮಾಡಿ. ಇವತ್ತು ಬಹಳ ವಿಶೇಷವಾಗಿರುವಂತಹ ದಿನ, ಯಾಕಂತಂದ್ರೆ ಮಹತ್ತರವಾಗಿರ್ತಕ್ಕಂತಹ ದಿನ. ಯಾವುದೋ ಒಂದು ಪೂಜಾ ಕೈಂಕರ್ಯಗಳು ಮನೆಯಲ್ಲಿ ನಡೆಯುವಂತ ಸಾಧ್ಯತೆ ಇದೆ. ಅದು ದೊಡ್ಡದಿಲ್ದಿದ್ರು ಚಿಕ್ಕದಾಗಿಯೂ ಕೂಡ ಯಾವುದೇ ಒಂದು ಏನಾಗುತ್ತೆ, ಯಾವುದೇ ಒಂದು ಸಂತರಿಗೆ ಭೇಟಿ ಆಗ್ಬೋದು, ದೇವಸ್ಥಾನಕ್ಕೆ ವಿಸಿಟ್ ಕೊಡ್ಬೋದು, ಅಥವಾ ಮನೆಯಲ್ಲೇ ಏನೋ ಒಂದು ಪೂಜಾ ಕಾರ್ಯಗಳು ನಡೀಬಹುದು. ಈ ತರ ಏನೋ ಒಂದು ಭಾವನಾತ್ಮಕವಾದಂತಹ ಒಂದು ದಿನಗಳಿರುತ್ತೆ. ಇಂತಹ ಒಂದು ದಿನ ನಿಮ್ಮೆಲ್ಲ ಜ್ಞಾನವನ್ನ ಬಳಸ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿ ಮಾಡ್ಕೋಬೇಕಾಗಿರುವಂತಹ ಅದ್ಭುತವಾಗಿರ್ತಕ್ಕಂತಹ ದಿನ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನೀವು ಕಲಿತಿರ್ತಕ್ಕಂತಹ ಅಂಶ ಇದನ್ನು ನಿಮ್ಮ ಗಮನಕ್ಕಿರಲಿ. ಜೊತೆಗೆ ಇವತ್ತಿನ ದಿನ ಹಳೆಯ ಸಂಪರ್ಕಗಳು, ಸಂಬಂಧಗಳು ಪುನಶ್ಚೇತನಗೊಳ್ಳತಕ್ಕಂತಹ ಒಂದು ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಇವತ್ತು ಯಾರೋ ನಿಮ್ಮ ಹತ್ರ ಜಗಳ ಕಾಯ್ದಿರ್ತಾರೆ ಅಥವಾ ಮಾತು ಬಿಟ್ಟಿರ್ತಾರೆ, ಅವರು ಮತ್ತೆ ಮಾತಾಡುವಂತಹ ಸಂದರ್ಭಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ನೀವು ಮಾತಾಡಬಹುದು. ಈ ರೀತಿಯಾಗಿ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ ಕಳೆದು ಸಾರ್ಥಕತೆಯ ಭಾವನೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಪ್ರೇಮಿಗಳಲ್ಲಿ ಒಂದಿಷ್ಟು ಮನಸ್ತಾಪಗಳು ಇರುತ್ತೆ. ಯಾಕಂತಂದ್ರೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ಮನಸ್ತಾಪಗಳು ಇರುತ್ತೆ. ಸ್ವಲ್ಪ ದಿನ ಸ್ವಲ್ಪ ಶಾಂತವಾಗಿ ಇರಬೇಕಾಗತ್ತೆ, ಇಲ್ಲ ಒಬ್ಬರಾದ್ರೂ ಕಾಂಪ್ರಮೈಸ್ ಆಗ್ಲೇಬೇಕಾಗತ್ತೆ. ಅದು ಪತಿ ಪತ್ನಿಯರಾದ್ರೂ ಅಷ್ಟೇನೆ. ಸ್ವಲ್ಪ ತಾಳ್ಮೆ ಇತ್ತು ಅಂತಂದ್ರೆ ಇಬ್ಬರಲ್ಲಿ ಚೆನ್ನಾಗಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಚೆನ್ನಾಗಿದೆ, ಪತಿ ಪತ್ನಿಯರು ಇವತ್ತು ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿದೆ, ವರ್ಣರಂಜಿತವಾಗಿರುತ್ತೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ನೀವು ಕೆಲವೊಂದು ವಸ್ತುಗಳ ಬಗ್ಗೆ ಅಸಡ್ಡೆಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಷ್ಟ ಆಗ್ಬೋದು, ಕಳ್ಳತನ ಆಗ್ಬೋದು, ಕಳೆದು ಹೋಗ್ಬೋದು. ಹಾಗಾಗಿ ಸ್ವಲ್ಪ ನಿಮ್ಮ ಬೆಲೆ ಬಾಳ್ತಕ್ಕಂಥ ಏನೋ ಒಂದು ವಸ್ತು ಇದೆ ಅಂತಂದ್ರೆ ಅದ್ರ ಬಗ್ಗೆ ಜಾಗ್ರತೆ ಇರಲಿ. ಏನೋ ಒಂದು ಗಡಬಡದಲ್ಲಿ, ಅರ್ಜೆಂಟ್ನಲ್ಲಿ, ಯಾವುದೋ ಒಂದು ಕೆಲಸದ ಒತ್ತಡದಲ್ಲಿ ಅಥವಾ ಸ್ವಲ್ಪ ಪೂಜೆಗಳ ಒತ್ತಡದಲ್ಲಿ ನಿಮ್ಮ ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಮೇಲೆ ಇವತ್ತು ಜಾಗರೂಕರಾಗಿರ್ಬೇಕಾಗತ್ತೆ ತುಲಾರಾಶಿಯವರು. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸ್ವಲ್ಪ ಕೋಪ ಏನಾದರೂ ಇದ್ರೆ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಒಳ್ಳೆ ಫಲ ಸಿಗುತ್ತೆ, ಅದ್ಭುತವಾದಂತ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ತುಲಾರಾಶಿಯವರ ಅದೃಷ್ಟದ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ತೆಗೆದುಕೊಳ್ತಾ ಇದ್ದೀರಿ. ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ವೇಟ್ ಜಾಸ್ತಿ ಆಯ್ತು ಅಥವಾ ವೇಟ್ ಪೂರ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಚಿಂತೆ ಇರ್ಬೋದು, ಅಥವಾ ವೇಟ್ ಪೂರ ಸ್ವಲ್ಪ ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಸಮಸ್ಯೆ ಇರ್ಬೋದು, ಅಥವಾ ಬೊಜ್ಜು ಬರುವಂಥದ್ದು, ಕೈಕಾಲಲ್ಲಿ ನೋವು ಬರುವಂಥದ್ದು, ನಡದಲ್ಲಿ ನೋವು ಬರುವಂಥದ್ದು, ಈ ಮೂಳೆಗಳಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬರುವಂಥದ್ದು, ಈ ರೀತಿಯಾಗಿ ಕೆಲವೊಂದು ಅನಾರೋಗ್ಯಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಕೆಲವೊಂದು ಜನರು ಆರೋಗ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡುವಂಥದ್ದು, ಯೋಗ ಮಾಡೋದು, ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಈ ರೀತಿಯಾಗಿ ಡಯಟ್ ಮಾಡುವಂತಹದ್ದು, ಈ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಇನ್ನು ಈ ದಿನದ ಮಟ್ಟಿಗೆ ನೀವು ಇವತ್ತು ಹಣಕ್ಕೆ ಸಂಬಂಧಿಸಿರುವಂತಹ
ಸಮಸ್ಯೆಯ ಕಾರಣದಿಂದಾಗಿ ಕೆಲವೊಂದು ತೊಂದರೆಗಳಿಗಾಗ್ಬೋದು. ಹಣಕಾಸಿನ ಲೇವಾದೇವಿಗಳಾಗ್ಬೋದು, ನಿಮಗೆ ಯಾವುದೋ ಹಣಕಾಸಿನ ಅವಶ್ಯಕತೆ ಇರುವಂತದ್ದಿರ್ಬೋದು, ಅಥವಾ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಹಣವೂ ಬರ್ಬೋದು. ಅದನ್ನ ಬಂದಿರುವಂತದ್ದನ್ನ ಯಾವ ರೀತಿ ವಿನಿಯೋಗಿಸ್ಬೇಕು ಅನ್ನುವಂತ ರೀತಿಯಲ್ಲಿ ತೊಳಲಾಟಗಳಿರ್ಬೋದು. ಈ ರೀತಿಯಾಗಿ ಒಟ್ಟಾರೆ ಹಣಕಾಸಿಗೆ ಸಂಬಂಧಿಸಿರುವಂತಹ ಏನೋ ಒಂದು ಆತಂಕಗಳು, ಪ್ರೋಸೆಸ್ಗಳು, ಲಾಭ ನಷ್ಟಗಳ ಲೆಕ್ಕಾಚಾರಗಳಂತೂ ಇವತ್ತು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ನಿಮ್ಮ ವಿಶ್ವಾಸವನ್ನ ಬಳಸ್ಕೋಬೇಕು, ವಿಶ್ವಾಸಿಕರ ಸಲಹೆಯನ್ನ ತೆಗೆದುಕೊಳ್ಬೇಕು, ವಿಶ್ವಾಸಿಕ ಜನರೊಂದಿಗೆ ನೀವು ವ್ಯವಹರಿಸಬೇಕು. ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ವೃಶ್ಚಿಕ ರಾಶಿಯವರು. ಇನ್ನು ನೀವು ಪ್ರೇಮಿಗಳಿಗೆ ಏನೋ ಒಂದು ಉಡುಗೊರೆಯನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ, ಶಾಂತಿಯುತವಾದ ವಾತಾವರಣ ಇರುತ್ತೆ. ತುಂಬಾ ಖುಷಿಯಾಗಿರುವಂತಹ ಸಾಧ್ಯತೆಗಳು ಕೂಡ ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಪ್ರಯಾಣ ಇದ್ರೆ ಚುಟುಕಾಗಿ ಮುಗಿಸ್ಕೊಂಡ್ ಬಂದ್ಬಿಡಿ. ಜಾಸ್ತಿ ಹೊತ್ತು ಪ್ರಯಾಣ ಮಾಡುವಂತ ಪ್ರಯತ್ನವನ್ನ ಅಥವಾ ಲಾಂಗ್ ದೂರ ಪ್ರಯಾಣ ಮಾಡುವಂಥದ್ದನ್ನ ಮಾಡಬೇಡಿ. ಅದು ಅಷ್ಟೊಂದು ಒಳ್ಳೆಯ ಫಲ ನಿಮ್ಗೆ ಕೊಡಲ್ಲ. ಇವತ್ತು ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಜೊತೆಗೆ ಯಾವುದೋ ಒಂದು ಒಳ್ಳೆ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು, ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವೇನಾದ್ರೂ ಜನಗಳ ಜೊತೆಯಲ್ಲಿ, ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡಬೇಕು, ವ್ಯವಹರಿಸಬೇಕು ಅನ್ನುವಂಥ ವಿಚಾರ ಇದ್ರೆ ಸ್ವಲ್ಪ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ. ಬುದ್ಧಿವಂತಿಕೆ ಏನು ಬುದ್ಧಿವಂತಿಕೆಯ ಫ್ಯಾಕ್ಟ್ರಿನೇ ನಿಮ್ ತಲೆ, ಆಯ್ತಾ? ಅಷ್ಟೊಂದು ಜ್ಞಾನವಂತರು, ವಿಚಾರವಂತರು ನೀವು. ಹಾಗಾಗಿ ಅದನ್ನ ಬಳಸಿ. ಸಡನ್ ಆಗಿ ನೀವು ಏನಾದ್ರೂ ಕೋಪಗೊಂಡ್ರೆ ನಿಮ್ ಕಂಟ್ರೋಲ್ ನೀವೇ ಇರಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡು ನೀವು ವ್ಯವಹರಿಸುವಂತಹ ಪ್ರಯತ್ನವನ್ನ ಮಾಡಿ. ಪಕ್ಕ ಲೆಕ್ಕ ಮಾಡಿದ್ರೆ ಆ ಲೆಕ್ಕ ಕರೆಕ್ಟ್ ಆಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಕೆಲವೊಂದು ಹಣಕಾಸಿನ ವಿಚಾರದಲ್ಲಂತೂ ನಿಮ್ಗೆ ಎಚ್ಚರಿಕೆ ಹೇಳಿದ್ದೀನಿ. ಆಮೇಲೆ ಪತಿ ಪತ್ನಿಯರ ಮಧ್ಯದಲ್ಲಿ ಅಷ್ಟೊಂದು ಅದ್ಭುತವಾಗಿ ಇಲ್ಲದೆ ಇದ್ರೂ ಕೂಡ ಖುಷಿಗೆ, ಸಂತೋಷಕ್ಕೇನು ಬರ ಇಲ್ಲ. ಹಾಗಾಗಿ ಒಂದು ಒಳ್ಳೆಯ ಫಲಗಳೇ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಪತಿ ಪತ್ನಿಯರ ಮಧ್ಯದಲ್ಲಿ. ಹಾಗಾಗಿ ಚಿಂತೆ ಮಾಡುವಂತ ಸಂತೋಷ ಅಂತೂ ಇದೆ. ಇವತ್ತು ಖುಷಿ ಅಂತೂ ಅನುಭವಿಸ್ತೀರಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ, ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರ ಅದೃಷ್ಟದ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ನೋಡಿ, ನಿಮ್ಮ ಕೆಲವೊಂದು ಯೋಚನೆಗಳಿರ್ತವೆ, ಆಲೋಚನೆಗಳಿರ್ತದೆ, ದೂರದೃಷ್ಟಿ ಇರುತ್ತೆ. ಯಾಕಂತಂದ್ರೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಮಹತ್ವದ ಆಸೆಗಳನ್ನ, ಆಕಾಂಕ್ಷೆಗಳನ್ನ ಇಟ್ಟುಕೊಂಡಿದ್ದೀರಿ, ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದೀರಿ. ಒಂದು ವೇಳೆ ನೀವು ಏನಾದ್ರೂ 30, 35, 40 ಪ್ಲಸ್ ಏನಾದ್ರೂ ಆಗಿದ್ರೆ ನಿಮ್ಮ ಮಕ್ಕಳ ಬಗ್ಗೆ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ನನ್ನ ಜೀವನದಲ್ಲಿ ಏನಾದ್ರೂ ನಾನು ಸಾಧನೆ ಮಾಡಕ್ ಆಗ್ಲಿಲ್ಲ, ಅದು ನನಗೆ ಆಗ್ಲಿಲ್ಲ ಆ ಕನಸು ಅಂತಂದ್ರೆ, ನನ್ನ ಮಕ್ಕಳಿಂದ ಆದ್ರೂ ಆ ಕನಸನ್ನ ನೆರವೇರಿಸಿಕೊಳ್ಳೇಬೇಕು ಅನ್ನುವಂತಹ ಛಲವಾದಿಗಳು, ಹಠವಾದಿಗಳು ಧನುರಾಶಿಯವರು. ಇದು ಈ ವಿಡಿಯೋದಲ್ಲಿ ಕಲಿಬೇಕಾಗಿರುವಂಥದ್ದು. ಇದು ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಇನ್ನು ನಿಮ್ಮ ಕನಸುಗಳು, ಆಲೋಚನೆಗಳು ಖಂಡಿತವಾಗಿಯೂ ಸಾಕಾರಗೊಳ್ಳುವಂತಹ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳ ಬಗೆಗೆ ನೀವು ಪ್ರಯತ್ನ ಮಾಡುವಂತಹ ರೀತಿ ಇದೆಯಲ್ಲ, ಅದು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಪ್ರಯತ್ನದ ಒಂದು ಸಾಧನೆಯ ಫಲವನ್ನ ನಿಮಗೆ ತಂದು ಕೊಡುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಧನುರಾಶಿಯವರಿಗೆ. ಇನ್ನು ಇವತ್ತಿನ ದಿನ ನಿಮ್ಮ ಮನೆ ಯಾವುದೇ ಸದಸ್ಯರಿಂದ ಹಣವನ್ನ ನೀವು
ಸಾಲವನ್ನು ತೆಗೆದುಕೊಳ್ಳಬಹುದು ಅಥವಾ ಮರುಪಾವತಿಯನ್ನ ವಾಪಸ್ ಅವ್ರಿಗೆ ಕೊಟ್ಟು ಬಿಡಬಹುದು. ಈ ರೀತಿಯಾಗಿ ಮನೆಯಲ್ಲಿಯೇ, ಹೊರಗಡೆ ಅನ್ನೋದಕ್ಕಿಂತಲೂ ನಿಮ್ಮ ಮನೆಯಲ್ಲಿ ಯಾರೋ ನಿಮ್ಮ ತಾಯಿ ಜೊತೆ, ನಿಮ್ಮ ತಂದೆ ಜೊತೆ, ನಿಮ್ಮ ಮಕ್ಕಳಿಂದನೇ ನೀವು ಸಾಲ ಪಡಿಬಹುದು, ನಿಮ್ಮ ಶ್ರೀಮತಿಯವರಿಂದ, ನಿಮ್ಮ ಗಂಡನಿಂದ ಸಾಲ ಪಡಿಬಹುದು. ಈ ರೀತಿ ಆಗುವಂತಹ ಸಾಧ್ಯತೆಗಳು ಅದು ತಾತ್ಕಾಲಿಕವಾಗಿರುತ್ತೆ, ಅದು ಖುಷಿನೂ ಕೊಡುತ್ತೆ, ಅಷ್ಟದ್ದೇನು ದೊಡ್ಡ ಸಮಸ್ಯೆಗಳು ಕಂಡು ಬರಲ್ಲ. ಇನ್ನು ಕುಟುಂಬಕ್ಕೆ ಸೂಕ್ತವಾದಂತಹ ಸಮಯವನ್ನ ನೀವು ನೀಡಬೇಕಾಗುತ್ತೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕೆಲಸದ ಒತ್ತಡನೋ ಅಥವಾ ನಿಮ್ಮ ಅನಾರೋಗ್ಯ ಸಮಸ್ಯೆಗಳೋ, ನೀವಿರುವಂತ ಜೀವನ ಶೈಲಿಯೋ, ಈ ಕಾರಣದಿಂದಾಗಿ ಕುಟುಂಬದವರ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನ ಕಳೀತಾ ಇಲ್ವಲ್ಲ ಅನ್ನುವಂತ ಒಂದು ಸ್ವಲ್ಪ ಬೇಸರಗಳು ಇರುತ್ತೆ. ಎಷ್ಟೇ ಸಮಯ ಕಳೆದ್ರೂ ಇನ್ನೊಂದಿಷ್ಟು ಸಮಯ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅವರು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಕುಟುಂಬದವರು. ಹಾಗಾಗಿ ಅವರಿಗಾಗಿ ನೀವು ಸಮಯವನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿ. ನಿಮ್ಮ ಬಗ್ಗೆ ಕುಟುಂಬ ಸದಸ್ಯರು ಬಹಳಷ್ಟು ಕಾಳಜಿಯನ್ನ ಮಾಡ್ಕೋತಾರೆ, ಅರ್ಥವನ್ನ ಮಾಡ್ಕೋತಾರೆ. ನಿಮ್ಮ ಕಷ್ಟದಲ್ಲಿ, ನಿಮ್ಮ ನೋವಿನಲ್ಲಿ, ನಿಮ್ಮ ಸಂತೋಷದಲ್ಲಿ ಅವರು ಸದಾ ಭಾಗಿಯಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇವತ್ತು ಒಳ್ಳೆ ಹಬ್ಬದ ವಾತಾವರಣಗಳು ಕೂಡ ಇವತ್ತು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಗುಣಮಟ್ಟದ ಕೆಲಸಗಳನ್ನ, ಏನೇ ನೀವು ಕೆಲಸ ಮಾಡಿದ್ರು ಕೂಡ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಆ ತರದ ಒಂದು ವ್ಯಾಲ್ಯೂಬಲ್ ಆಗಿರುವಂತಹ ಕೆಲಸವನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಪ್ರಯಾಣವನ್ನ ಮಾಡುವಂಥದ್ದು ಅಷ್ಟೇನು ಒಳ್ಳೇದಲ್ಲ, ಬಟ್ ತೀರಾ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತೆ. ಕೆಲವೊಂದು ವಸ್ತುಗಳ ಬಗ್ಗೆ, ಹಣಕಾಸಿನ ಬಗ್ಗೆ, ಒಡವೆಗಳ ಬಗ್ಗೆ ಬಹಳ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಇದ್ರ ಬಗ್ಗೆ ಒಂದು ಗಮನವನ್ನ ಹರಿಸಿ. ಪ್ರೇಮಿಗಳು ಕೂಡ ಸಂತೋಷವಾಗಿರುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಅವ್ರು ಏನೋ ಒಂದು ಬಯಕೆಯನ್ನ ನಿಮ್ಗೆ ಹೇಳ್ಬೋದು, ಆರ್ಗ್ಯುಮೆಂಟ್ ಮಾಡಬಹುದು, ನನಗೆ ಅದು ಬೇಕು ಇದು ಬೇಕು ಅನ್ನುವಂತಹ, ಹಾಗಿರ್ಬೇಕು ಹೀಗಿರ್ಬೇಕು ಅನ್ನುವಂತಹ ಒತ್ತಡವನ್ನ ಹೇರುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲೂ ಕೂಡ ಕಂಡುಬರುತ್ತೆ. ವೃತ್ತಿಯಲ್ಲಿ ಬಹಳಷ್ಟು ಲೆಕ್ಕಾಚಾರದ ಕ್ರಮಗಳು ನೀವು ಅನುಸರಿಸುವಂತಹ ಸಾಧ್ಯತೆಗಳಿದೆ. ಇದು ಬಹಳ ಒಳ್ಳೆ ಸೈನ್ಸು. ಪಕ್ಕಾ ಪ್ಲಾನ್ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಒಳ್ಳೆ ಫಲಗಳು ನಿಮಗೆ ತಂದು ಕೊಡುತ್ತೆ. ಸಮಯಕ್ಕೆ ಸರಿಯಾಗಿ ಯೋಚನೆ ಮಾಡಿ ಪೂರ್ಣ ಆ ಕೆಲಸ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ. ಒಳ್ಳೆ ಒಂದು ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಹೊಸ ಯೋಜನೆಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಸರಿಯಾದ ಸಮಯ ಆಗಿರುತ್ತೆ. ಹಾಗಾಗಿ ಹೊಸ ಯೋಜನೆಗಳ ಬಗ್ಗೆ ರೂಪುಗೊಳ್ಳುತ್ತವೆ ನಿಮ್ಮ ತಲೆಯಲ್ಲಿ. ಇನ್ನು ಬೇರೆ ಯಾವುದೇ ಒಂದು ಪ್ರದೇಶಗಳಲ್ಲಿ ನೀವು ಸಿಲುಕಿ ಹಾಕಿಕೊಂಡಿರೋ ರೀತಿಯಲ್ಲಿ ಕಂಡು ಬರುತ್ತೆ ಕೆಲವೊಂದು ಜನರಿಗೆ. ಅದರಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರುತ್ತೆ. ತುಂಬಾ ಉತ್ತಮವಾಗಿರತಕ್ಕಂತ ಫಲಗಳೇ ಇವತ್ತು ಧನು ರಾಶಿಯವರಿಗೆ ಕಂಡು ಬರ್ತಾ ಇರುವಂತ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ, ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 1 ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಎಷ್ಟೇ ಎಚ್ಚರಿಕೆ ಇದ್ರೂ ಕೂಡ, ಎಷ್ಟೇ ತಾಳ್ಮೆಗಳಿದ್ರು ಕೂಡ, ಎಷ್ಟೇ ಸಮಯ ಸಂದರ್ಭವನ್ನು ಸರಿಯಾಗಿ ಬಳಸ್ಕೊಂಡ್ರು ಕೂಡ ಸಕ್ಸಸ್ ಅನ್ನೋದು ಸಿಗಲ್ಲ. ಮನ್ಸಿಗೆ ಇದರಿಂದ ಏನಾಗುತ್ತೆ, ಬಹಳ ಬೇಸರ ಆಗ್ಬಿಡುತ್ತೆ. ಏನಪ್ಪಾ, ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀವಿ, ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೂ ಕೂಡ ಈ ತರ ಯಾಕಾಗ್ತಾ ಇದೆ ಅನ್ನುವಂಥ ಚಿಂತೆ ಆಗುತ್ತೆ ಅಲ್ವಾ? ಆದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಎಷ್ಟು ಸಲ ಸೋತ್ರು ಖಂಡಿತ ಒಂದ್ಸಲ ನೀವು ಗೆದ್ದೇ ಗೆಲ್ತೀರಿ. ಕಷ್ಟಗಳು, ತೊಂದರೆಗಳು ಸುಮ್ಮನೆ ಬರುವಂತದ್ದಲ್ಲ. ಅದು ನಿಮ್ಮನ್ನ ದೊಡ್ಡ ವ್ಯಕ್ತಿಯನ್ನಾಗಿ, ದೊಡ್ಡ ಶಕ್ತಿಯನ್ನಾಗಿ ಬಳಸ್ಕೊಳ್ಳೋದಕ್ಕೆ ಆ ಕಷ್ಟಗಳು ಬಂದಿದೆ ಅಂತ ತಿಳ್ಕೋಬೇಕು. ಹಾಗಾಗಿ ನೀವಿವತ್ತು ಬುದ್ಧಿವಂತಿಕೆಯನ್ನ ನಡ್ಕೊಳ್ಳಿ. ಇವತ್ತಂತಲ್ಲ, ಇಡೀ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಮಹತ್ವದ ವಿಚಾರ ಇದು ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಹಾಗಾಗಿ ಸೋತಿದ್ದೀನಿ ಅಂತೇಳಿ ನೀವು ಮನಸ್ಸಿಗೆ ಬೇಸರ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ತಾಳ್ಮೆಯನ್ನ ತಂದುಕೊಳ್ಳಿ. ಆ ತಾಳ್ಮೆ ನಿಮಗೆ ಎಷ್ಟು ಸಲ ಸೋತ್ರು ಒಂದ್ಸಲ ನೀವು ಗೆದ್ದೇ ಗೆಲ್ತೀರಿ. ಮಗು ಹುಟ್ಟಿದಾಗ ಆ ಮಗುವಿಗೆ ಕಾಲ್ ಬರಬೇಕು ಅಂತಂದ್ರೆ ಎಷ್ಟು ಸಲ ಬೀಳ್ತದೋ, ಎಷ್ಟು ಸಲ ಪೆಟ್ಟು ಮಾಡ್ಕೊಳ್ಳುತ್ತೋ, ಆದ್ರೆ ಕೊನೆಗೆ ಎದ್ದು ಓಡಾಡುತ್ತೆ.
ಯಾಕಂತಂದ್ರೆ ಎಲ್ಲವೂ ಹಾಗೆ ನಮ್ಮ ಜೀವನದಲ್ಲಿ ಯಾವುದೂ ಕೂಡ ನಾವು ಹುಟ್ಟುತ್ತಾನೆ ಎಲ್ಲವೂ ಕಲ್ತು ಬಂದಿರಲ್ಲ. ಕೆಲವೊಂದು ಸಮಯ, ಸಂದರ್ಭ, ಸನ್ನಿವೇಶಗಳು, ವಾತಾವರಣಗಳು, ನಾವಿರುವಂತ ಪರಿಸರ ನಮಗೆ ಆ ಜ್ಞಾನವನ್ನ ತಂದು ಕೊಡುತ್ತೆ ಅನ್ನುವಂಥದ್ದನ್ನ ಮಕರ ರಾಶಿಯವರು ಇವತ್ತು ಗಮನಿಸಬೇಕಾಗಿರುವಂಥದ್ದು. ಈ ವಿಡಿಯೋದಲ್ಲಿ ನೀವು ಕಲಿತಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳ್ತಾ, ಇವತ್ತು ನೀವು ಹೂಡಿಕೆಗಳನ್ನ ಸಂಪ್ರದಾಯಬದ್ಧವಾಗಿ ಮಾಡಬೇಕಾಗತ್ತೆ. ಯಾವುದೇ ಒಂದು ಅಡೆತಡೆಗಳು ಅಥವಾ ಅರ್ಜೆಂಟ್ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಲಾಭಕ್ಕಾಗಿ, ದೊಡ್ಡ ಪ್ರಯೋಜನಕ್ಕಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರ ಸೇಫ್ಟಿಯನ್ನ ನೋಡಿಕೊಂಡು ನೀವು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ನಿಮಗೆ ಅದರಿಂದ ಅನುಕೂಲತೆಗಳನ್ನುವಂಥದ್ದು ಉಲ್ಬಣ ಆಗುತ್ತೆ. ಇನ್ನು ನಿಮ್ಮ ಜ್ಞಾನ ಒಳ್ಳೆಯ ಒಂದು ಹಾಸ್ಯ ಪ್ರಜ್ಞೆಯನ್ನ, ಒಳ್ಳೆಯ ಲಾಭವನ್ನ ಮತ್ತು ಜನಗಳಿಗೆ ಆಕರ್ಷಣೆಯನ್ನ ತಂದುಕೊಡುತ್ತೆ. ಜ್ಞಾನಕ್ಕೆ ಏನು ಕಡಿಮೆ ಆಗಿದೆ? ಮಕರ ರಾಶಿಯವರಿಗೆ ಸಾಕಷ್ಟು ಕಲ್ತಿದ್ದೀರಿ ನಿಮ್ಮ ಜೀವನದಲ್ಲಿ. ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಅನುಭವ ನಿಮ್ಮ ಜೀವನದಲ್ಲಿ ಆಗಿ ಹೋಗಿರುವಂಥದ್ದು ಮಕರ ರಾಶಿಯವರಿಗಿದೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದು ಮರಿಬೇಡಿ. ಇನ್ನು ಇವತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ನೋಡಿದಾಗ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು, ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು, ಇದು ಕೂಡ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು ಇವತ್ತು ಯಾವುದೇ ಒಂದು ಬದ್ಧತೆಯನ್ನ, ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಕ್ಕಿಂತ ಮೊದಲು ಸಾರಾಸಗಟವಾಗಿ ಯೋಚನೆ ಮಾಡಿಕೊಂಡು, ಅರ್ಥ ಮಾಡಿಕೊಂಡು ಆ ನಿರ್ಧಾರಕ್ಕೆ ಕೈ ಹಾಕುವಂತಹ ಪ್ರಯತ್ನವನ್ನು ಮಾಡಿ. ದುಡ್ಡಿಗಂತೂ ಏನು ತೊಂದರೆ ಇಲ್ಲ. ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಮತ್ತೆ ಮನೆ ಕುಟುಂಬದವರ ಜೊತೆಯಲ್ಲಿ ಇವತ್ತು ಎಲ್ಲೋ ಹೊರಗಡೆ ಹೋಗುವಂಥದ್ದು, ಆನಂದವನ್ನು ಅನುಭವಿಸುವಂಥದ್ದು, ಖುಷಿಯನ್ನು ಪಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ಯಾವುದೇ ಆಧ್ಯಾತ್ಮಿಕ ಗುರುಗಳಿಗೆ ಭೇಟಿ ಆಗುವಂಥದ್ದಿರ್ಬೋದು, ಪೂಜೆಗಳಲ್ಲಿ ಭಾಗವಹಿಸುವಂಥದ್ದು ಮಕರ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥ ಒಂದು ಒಳ್ಳೆಯ ಫಲ ಇವತ್ತು ಮಕರ ರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ, ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯವರ ಅದೃಷ್ಟದ ಸಂಖ್ಯೆ 1. ಕುಂಭರಾಶಿಯವರಿಗೆ ಇವತ್ತು ನೋಡಿ, ಆರೋಗ್ಯದ ದೃಷ್ಟಿಯಿಂದ ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸುವಂತಹ ಸಾಧ್ಯತೆಗಳಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಫಿಸಿಕಲಿ ಫಿಟ್ನೆಸ್ ಇಲ್ಲದೆ ಇರುವಂತದ್ದಿರ್ಬೋದು, ಕೈಕಾಲಿನಲ್ಲಿ ನೋವಿರುವಂತದ್ದಿರ್ಬೋದು, ಆರೋಗ್ಯದಲ್ಲಿ ಏನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಅನ್ನ ಕಂಡು ಬರ್ತಾ ಇರ್ತಕ್ಕಂಥದ್ದು. ನಿಮಗೆ ಏನೋ ತೂಕ ಜಾಸ್ತಿ ಆಗೋದಿರ್ಬೋದು, ಅಥವಾ ತೂಕ ಕಡಿಮೆ ಆಗುವಂಥದ್ದಿರ್ಬೋದು, ಅಥವಾ ಏನೋ ಒಂದು ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಎಚ್ಚರಿಕೆಗೆ ಯಾವುದೋ ಮಾತ್ರೆ ತಗೊಳ್ಳುವಂಥದ್ದು, ಯಾವುದೋ ಒಂದು ದೀರ್ಘಕಾಲೀನ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥದ್ದು ಹಿರಿಯರಲ್ಲಿ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ಇನ್ನೊಂದಿಷ್ಟು ಎಚ್ಚರಿಕೆಗಳನ್ನ, ಗಮನವನ್ನ, ನಿಮ್ಮ ತೂಕದ ಮೇಲೆ ಹಿಡಿತವನ್ನ ಇಟ್ಕೋಬೇಕಾಗತ್ತೆ. ನಿಮ್ಮ ಊಟದ ಮೇಲೆ ಹಿಡಿತವನ್ನ ಇಟ್ಕೋಬೇಕಾಗತ್ತೆ. ಅತಿಯಾಗಿ ಊಟ ಮಾಡುವಂಥದ್ದು ಒಳ್ಳೆಯದಲ್ಲ, ತುಂಬಾ ಕಡಿಮೆ ಊಟ ಮಾಡೋದು ಒಳ್ಳೆಯದಲ್ಲ. ಮಿತವಾಗಿರ್ಲಿ, ಹಿತವಾಗಿರ್ಲಿ, ಶುಚಿತ್ವದಲ್ಲಿ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತಹ ಪ್ರಯತ್ನವನ್ನ ನೀವು ಮಾಡಿದ್ರೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಅನ್ನುವಂಥದ್ದಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲವೂ ಖುಷಿಯಾಗಿರುತ್ತೆ. ಆರೋಗ್ಯ ಹದಗೆಟ್ಟಾಗ ಬಹಳಷ್ಟು ಸಂದರ್ಭಗಳಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಮತ್ತೆ ಆತ್ಮವಿಶ್ವಾಸಕ್ಕೆ ಏನೂ ಬರ ಇಲ್ಲ. ಕುಂಭರಾಶಿಯವರಿಗೆ ಎಂಥದ್ದೇ ಕಠಿಣವಾದ, ಕ್ಲಿಷ್ಟಕರವಾದ ಸನ್ನಿವೇಶಗಳಿದ್ರೂ ಕೂಡ ಅದನ್ನ ಬಹಳಷ್ಟು ಧೈರ್ಯದಿಂದ, ಬುದ್ಧಿವಂತಿಕೆಯಿಂದ, ಆತ್ಮವಿಶ್ವಾಸದಿಂದ ನೀವು ಎದುರಿಸುವಂತಹ ಸಾಧ್ಯತೆ. ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ, ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಧೈರ್ಯವಾಗಿ ಮುನ್ನುಗ್ಗುವಂತಹ ಕಲೆ ಕುಂಭರಾಶಿಯವರಿಗಿದೆ. ಆತ್ಮವಿಶ್ವಾಸ ಅನ್ನುವಂಥದ್ದಿದೆ. ಅದು ನಿಮ್ಮ ಒಂದು ಶಕ್ತಿ ಅಂತ ಹೇಳ್ಬೋದು, ನಿಮ್ಮ ಪವರ್ ಅದು.
ಅದು ದೈವದತ್ತವಾಗಿ ಬಂದಿರತಕ್ಕಂಥದ್ದು ಕೆಲವೊಂದು ಜನರಿಗೆ ಇರುತ್ತೆ. ಹಾಗಾಗಿ ಆತ್ಮವಿಶ್ವಾಸ ಇಲ್ಲದವರಿಗೆ ದೇವರು ಕೂಡ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತಾ, ಅನಿರೀಕ್ಷಿತವಾಗಿರ್ತಕ್ಕಂಥ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿದೆ, ಕೊಡುಕೊಳ್ಳುವಿಕೆ ತುಂಬಾ ಚೆನ್ನಾಗಿದೆ, ಲೇವಾದೇವಿಗಳು ತುಂಬಾ ಚೆನ್ನಾಗಿ ಆಗ್ತವೆ. ಬಿಕ್ಕಟ್ಟಿನ ಸಮಯಗಳಲ್ಲಿ ನಿಮಗೆ ಸಹಾಯ ಮಾಡಿರ್ತಕ್ಕಂತಹ ಸಂಬಂಧಿಗಳಿಗೆ ಕೃತಜ್ಞತೆಯನ್ನ ನೀವು ವ್ಯಕ್ತಪಡಿಸ್ತೀರಿ. ಯಾಕಂತಂದ್ರೆ ಯಾರು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ ಅವ್ರಿಗೆ ಎಂದಿಗೂ ಮರೆಯಲ್ಲ. ಕುಂಭರಾಶಿಯವರು ಏನೋ ಒಂದು ಚಿಕ್ಕ ಹೆಲ್ಪ್ ಮಾಡಿದಾರೆ ಅಂತಂದ್ರೂ ಕೂಡ ಅವರನ್ನ ನೆನೆಸ್ಕೋತೀರಿ. ಅದು ನಿಮ್ಮ ಒಂದು ಹೃದಯ ವೈಶಾಲ್ಯತೆ ಅಂತ ಹೇಳ್ಬೋದು. ಹಾಗಾಗಿ ಇದು ಒಂದು ಒಳ್ಳೆ ಬೆಳವಣಿಗೆ. ಅವರಿಗೆ ಕೃತಜ್ಞತೆಯನ್ನ ಹೇಳಿ ಅವ್ರಿಗೂ ಕೂಡ ಒಂದು ಸಂತೋಷ ಅನ್ನುವಂಥದ್ದು ಆಗತ್ತೆ. ಜೊತೆಗೆ ನಿಮ್ಮ ಸಂತೋಷದ ಮೂಲಕ ಇವತ್ತು ಹಿಂದಿನ ತಪ್ಪುಗಳನ್ನ, ನಿಮ್ಮ ಸಂತೋಷ ಮತ್ತು ನಿಮ್ಮ ಜ್ಞಾನ ಇವು ಎರಡೂ ಬಳಸ್ಕೊಂಡು ಹಿಂದಿನ ಕೆಲವೊಂದು ತಪ್ಪುಗಳನ್ನ ಸರಿ ಮಾಡ್ಕೊಂಡು ಹೋಗುವಂಥದ್ದು. ಇವತ್ತಿಂದ ಅಂತಲ್ಲ, ಇದು ನಿಮ್ಮ ಜೀವನಕ್ಕೆ ಅಳವಡನೆ ಆಗುವಂತಹ ವಿಚಾರಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ. ಬಹಳ ತಿಳ್ಕೊಳ್ತಾ ಇದ್ರಿ ಈ ವಿಡಿಯೋದಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಜಾನ ಸುಳ್ಳ ಅಂತ ಹೇಳಿ. ಆಮೇಲೆ ಇವತ್ತಿನ ದಿನ ಯಾವುದೇ ಒಂದು ಸಂದರ್ಶನಕ್ಕೆ ಅಥವಾ ಯಾವುದೋ ಒಂದು ಪೂಜಾ ಕಾರ್ಯಕ್ಕೆ ಅಥವಾ ಏನೋ ಒಂದು ಹಬ್ಬದ ವಾತಾವರಣಗಳು ಸೃಷ್ಟಿ ಆಗುವಂತಹ ಸಾಧ್ಯತೆಗಳು ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೇ ಒಂದು ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಳ್ಳುವಂಥದ್ದು, ವಿಚಾರಗೋಷ್ಠಿಗಳು, ಪ್ರದರ್ಶನಗಳು, ಹೊಸ ಜ್ಞಾನವನ್ನ, ಹೊಸ ವ್ಯಕ್ತಿಗಳ ಸಂಪರ್ಕದಿಂದಾಗಿ ಹೊಸ ಯೋಜನೆಗಳನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಸ್ನೇಹಿತರು ಸಂತೋಷವನ್ನ ಕೊಡ್ತಾರೆ ಮತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ನೋಡಿ ತುಂಬಾ ಅನ್ಯೋನ್ಯವಾದ ಬಾಂಧವ್ಯ ಇದೆ. ಪ್ರೇಮಿಗಳ ಮಧ್ಯದಲ್ಲಿ ತುಂಬಾ ಉತ್ತಮವಾಗಿರತಕ್ಕಂತಹ ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರ ಅದೃಷ್ಟದ ಸಂಖ್ಯೆ 7. ಮೀನರಾಶಿ. ಮೀನರಾಶಿಯವರಿಗೆ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತಹ ಅಂಶವನ್ನ ನಾನು ನಿಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ನೋಡಿ, ಒಂದು ಚಿಕ್ಕ ತಪ್ಪು, ಒಂದು ಚಿಕ್ಕ ಕೋಪ, ಒಂದು ಚಿಕ್ಕ ವಿಷಯ ಬಹಳ ದೊಡ್ಡದಾಗಿ ಪರಿವರ್ತನೆ ಆಗಿ ಅದರಿಂದ ಬಹಳಷ್ಟು ಸಂಕಷ್ಟಗಳನ್ನ ಅನುಭವಿಸಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಿಮ್ಮ ಜೀವನದಲ್ಲಿದೆ. ಹಾಗಾಗಿ ಇವತ್ತು ನೀವು ತಿಳ್ಕೋಬೇಕಾಗಿರುವಂತದ್ದು ಏನು ಅಂತಂದ್ರೆ, ಚಿಕ್ಕ 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 ವಿಷಯಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಕೋಪ ಮಾಡ್ಕೊಳಕ್ ಹೋಗ್ಬೇಡಿ. ಸಣ್ಣ ವಿಷಯನ ಬಿಟ್ಟು ಹಾಕಿ, ಚಿಕ್ಕದನ್ನ ತಲೆಯಲ್ಲಿ ಹಾಕೊಳ್ಳಿಕ್ ಹೋಗ್ಬೇಡಿ. ಚಿಕ್ಕವರಾಗ್ತೀರಿ, ದೊಡ್ಡದಾಗಿ ಯೋಚನೆ ಮಾಡಿ. ಹಾಗಾಗಿ ಸಣ್ಣ ಪುಟ್ಟ ಯಾರಿಗೋ ಕ್ಷಮಿಸ್ಬೇಕಾ, ಕ್ಷಮಿಸ್ಬಿಡಿ, ಹೋಗ್ಲಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ. ಸಾಕಷ್ಟು ಆಲೋಚನೆಗಳು ನಿಮ್ ತಲೆಯಲ್ಲಿ ಬರ್ತಾ ಇರುತ್ತೆ. ಅದೆಂಗೆ, ಇದೆಂಗೆ, ಇದನ್ನ ಹೆಂಗ್ ಮಾಡೋದು, ಅದನ್ನ ಹೆಂಗ್ ಮಾಡೋದು, ಇವ್ರು ಯಾಕೆ ಹಿಂಗಂದ್ರು, ಅವ್ರು ಯಾಕೆ ಹಿಂಗಂದ್ರು, ಈ ರೀತಿಯಾದಂತಹ ಯೋಚನೆಗಳು ನಿಮ್ ತಲೆಯಲ್ಲಿ ಹುಟ್ಟಿದ್ರೆ ಇವತ್ತು ಈ ವಿಡಿಯೋದಿಂದ ನೀವು ತೆಗೆದು ಹಾಕ್ಬಿಡಿ. ಅದು ನಿಮ್ ಜೀವನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಬರುವಂತ ದಿನಗಳಲ್ಲಿ ನೀವೇ ನನಗೆ ಹೇಳ್ತೀರಿ, ಕಾಮೆಂಟ್ ಮಾಡಿ. ಇದು ಈ ವಿಡಿಯೋದಲ್ಲಿ ಕಲಿತಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಇವತ್ತಿನ ದಿನ ನೋಡಿ, ಕುಟುಂಬ ಸದಸ್ಯರ ಜೊತೆಯಲ್ಲಿ ತುಂಬಾ ಚೆನ್ನಾಗಿರ್ತೀರಿ. ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಒಂದ್ ವೇಳೆ ನೀವು ಕೋಪವನ್ನು ವ್ಯಕ್ತಪಡಿಸಿದ್ರೆ ಮನೆಯಲ್ಲಿರುವಂತಹ ವಾತಾವರಣದ ಮೇಲೆ ಬಹಳಷ್ಟು ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿದೆ. ಇವತ್ತು ಯಾವುದೋ ಒಂದು ಹಬ್ಬದ ವಾತಾವರಣ ಇರುತ್ತೆ, ಯಾವುದೋ ಒಂದು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಹೂಡಿಕೆ ಮಾಡಿರತಕ್ಕಂತಹ ಜನರು, ನೀವು ಯಾವುದೇ ಒಂದು ಶೇರ್ ನಲ್ಲಿ, ಮ್ಯೂಚುವಲ್ ಫಂಡ್ ನಲ್ಲಿ, ಎಲ್ಲೋ ಯಾವುದ್ರಲ್ಲೋ ಒಂದು ಬೇರೆ ಜನಗಳ ಮೇಲೆ, ಬ್ಯಾಂಕ್ ಅಲ್ಲೋ ಎಲ್ಲೋ ಡಿಪಾಸಿಟ್ ಮಾಡಿದಿರಿ, ಹೂಡಿಕೆ ಮಾಡಿದಿರಿ, ಹಣವನ್ನ ಇಟ್ಟಿದಿರಿ ಅಂತಂದ್ರೆ ಒಳ್ಳೆ ಪ್ರಯೋಜನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಇದು ಅರ್ಥ ಕೂಡ ಆಗುತ್ತೆ. ಇವತ್ತು
ಯಾವುದೇ ಹಳೆಯ ಹೂಡಿಕೆಗಳು ಕೂಡ ನಿಮ್ಗೆ ಒಳ್ಳೆ ಪ್ರಯೋಜನಗಳು ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಇರುತ್ತೆ, ಆದ್ರೆ ಅವ್ರಿಗೆ ನೀವು ಒಳ್ಳೆ ಸಮಯವನ್ನ ಕೊಡಿ, ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನ ನೀವು ಇವತ್ತು ಮಾಡಬೇಕಾಗುತ್ತೆ. ಇನ್ನು ಅವರ ಸಲುವಾಗಿ ನೀವು ಕಾಳಜಿನೂ ಮಾಡ್ಬೇಕು. ನಿಮ್ಮ ಮಕ್ಕಳಿಗೋಸ್ಕರ ಇವತ್ತು ಏನೋ ಒಂದು ವಸ್ತುವನ್ನ ಖರೀದಿ ಮಾಡ್ಬೋದು, ಮನೆಗೋಸ್ಕರ ಏನೋ ವಸ್ತು ಖರೀದಿ ಮಾಡ್ಬೋದು. ಇದರಿಂದ ನಿಮ್ಮಲ್ಲಿರುವಂತಹ ಹಣನೂ ಕೂಡ ಖರ್ಚಾಗ್ಬೋದು. ಆದ್ರೆ ಅದು ಖರ್ಚು ವೇಸ್ಟ್ ಆಗಲ್ಲ, ಅದು ನಿಮಗೆ ಸಂತೋಷವನ್ನ ತಂದು ಕೊಡುತ್ತೆ. ಸಾಯಂಕಾಲ ನಿಮ್ಗೆ ಸಮಯ ಉಳಿತೆ, ಎಲ್ಲೋ ಒಂದು ಕಡೆ ಹೊರಗಡೆ ಹೋಗುವಂಥದ್ದು, ಸಿನಿಮಾ ನೋಡ್ಬೋದು. ಕೆಲವೊಂದು ಜನ ಮೊಬೈಲಲ್ಲಿ ಟೈಮ್ ಪಾಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸಾಧ್ಯವಾದರೆ ಮೊಬೈಲನ್ನು ಕಮ್ಮಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಈ ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳೋದಕ್ಕೆ ಮರೆಯಲ್ಲ. ಆಮೇಲೆ ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಮನಸ್ತಾಪಗಳು ಕಂಡು ಬರುತ್ತೆ. ಆ ಮನಸ್ತಾಪಗಳಿಗೆ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡ್ರೆ ಆ ಮನಸ್ತಾಪಗಳು ಸರಿ ಆಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರೋದ್ರಿಂದ ಈ ತರದ ಸಮಸ್ಯೆಗಳು ಕಂಡು ಬರುತ್ತೆ ಪ್ರೇಮಿಗಳ ಮಧ್ಯದಲ್ಲಿ. ಇನ್ನು ಆಸಕ್ತಿದಾಯಕವಾದಂತ ಕೆಲಸವನ್ನ ಮಾಡ್ಕೊಳ್ಳಿ, ಅದು ನಿಮಗೆ ಬಹಳ ಸಂತೋಷವನ್ನ ಆನಂದವನ್ನ ತಂದು ಕೊಡುತ್ತೆ. ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಆಸಕ್ತಿ ಇರುವಂತದ್ದು ಮಾಡಿದ್ರೆ ನಿಮ್ಗೆ ಅದು ಖುಷಿನೇ ತಂದು ಕೊಡುತ್ತೆ. ಇನ್ನು ಕೆಲಸದಲ್ಲಿ ಚೆನ್ನಾಗಿ ಸ್ವಲ್ಪ ಏನಾದ್ರೂ ಒಂದು ಹೊಸದನ್ನ ನೀವು ತೆಗೆದುಕೊಂಡು ಬರೋದು ಒಳ್ಳೆಯದು. ಸ್ವಲ್ಪ ಚೇಂಜ್, ಡಿಫ್ರೆಂಟ್ ಆಗಿರುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಮತ್ತೆ ಈ ಕೆಲಸದ ವಿಚಾರದಲ್ಲಿ ಇವತ್ತು ಒಂದು ಒಳ್ಳೆ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜೊತೆಗೆ ವೈವಾಹಿಕ ಜೀವನದಲ್ಲಿ ಒಳ್ಳೆ ಇವತ್ತು ಆಶಾಮಯವಾಗಿರ್ತಕ್ಕಂಥದ್ದು, ಖುಷಿಯಾಗಿರುವಂತಹದ್ದು ಸಾಧ್ಯತೆಗಳು. ಪತಿ ಪತ್ನಿಯರ ಮಧ್ಯದಲ್ಲಿ ವೈವಾಹಿಕ ಜೀವನ ಕೂಡ ಇವತ್ತು ಚೆನ್ನಾಗಿರ್ತಕ್ಕಂಥದ್ದು ಮೀನ್ ರಾಶಿಯವರಿಗೆ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 5. GB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ.